25ರಿಂದ 129ರವರೆಗೆ ನೋಡೋಣ. जो मिथ्या है दैसिक वेदा कैसे करही भवदुत छेदा याको अब उत्तर सुनि लीजय मिथ्या दुख मिथ्या के कीजय वेद गुरु सत्य जो होवै तो मिथ्या भवदुख नहीं खोवै या में एक दृष्टांत सुनाऊं जाते तव संदेह न साऊं सुरपति इंद्र स्वर्ग में जैसो प्रबल प्रताप भूप एक ऐसो भीम समान सूर बहु तेरे तिनके चहूं ढालेरे केरे जो ढाले निज निज हथियारन खड़े रहे दीपार हजारन अंदिर मंदिर डौढ़ी ठाड़े लिए खड़ग कोसनते काड़ ऊंटो महल अटारी जामे फूल जैस सोवै त्रिपता में पंछी हूँ पहुँचन नहीं पावै कहाँ और कैसे चली जावै. ಈ ಒಂದು ಚೌಪಾಯಿಗಳ ಅರ್ಥಸಹಿತವಾಗಿ ನಮಗೆ ವಿವರಣವನ್ನ ತಿಳಿಸಿಕೊಡ್ಬೇಕಂತ ಹೇಳಿ ಸದ್ಗುರುಗಳಲ್ಲಿ ಕೇಳ್ಕೊಳ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಭಕ್ತಸ್ಥಲ ಷಟಸ್ಥಲ ವಚನಗಳ ಸ್ಥಳಕಟ್ಟು ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನಗಳನ್ನು ಪ್ರತಿನಿತ್ಯ ಒಂದೊಂದು ನೋಡ್ತಾ ಇದ್ದೀವಿ. ಇವತ್ತಿನ ವಚನ ಭಕ್ತ ಹೇಗಿರಬೇಕು, ಭಕ್ತನ ನಿರ್ದೇಶ ಸ್ಥಳ ಅಂದ್ರೆ ಭಕ್ತ ಅದನ್ನು ಹೆಂಗಿರ್ತಾನ, ಹೆಂಗಿರಬೇಕು, ಮೊದಲು ಹೆಂಗಿರಬಾರ್ದು ಅಂತ ಹೇಳಿದರು. ತಾಮಸ ನಿರಸನ ಸ್ಥಳ ಈಗ ಹೆಂಗಿರಬೇಕು. ಈ ಅರಿಷಡ್ ವರ್ಗಗಳಂದ್ರೆ ಯಾವ್ಯಾವು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸ. ಅವಕ್ಕೆ ಅರಿಷಡ್ ವರ್ಗ ಅಂತ ಯಾಕಂತಾರ? ಅರಿ ಅಂದ್ರೆ ಏನು? ವೈರಿ. ಅದೇ ಹೇಳ್ಬೇಕು. ವೈರಿ 6 ವೈರಿಗಳು ಅಂತೇಳಿ ಯಾರು ಹೇಳಿದ್ರು? ವೇದಾಂತಿಗಳು ಹೇಳಿದ್ರು. ವೇದಾಂತಿಗಳ ಪ್ರಕಾರ ಇವು ಅರಿಷಡ್ ವರ್ಗಗಳು, ವೈರಿಗಳು. ಆದ್ರೆ ಈ ಒಂದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕಾರ ರೇಣುಕಾದಿ ಪಂಚಾಚಾರ್ಯರಾಗಲಿ ಬಸವಾದಿ ಶರಣರಾಗಲಿ ಅವುಗಳ ನಿಂದೆ ಮಾಡಂಗಿಲ್ಲ. ವೈರಿ ಅಂತ ನಿಂದೆ ಮಾಡಂಗಿಲ್ಲ. ಅವು ನಮ್ಮೊಳಗಿರುವ ಶಕ್ತಿಗಳು, ಅವುಗಳನ್ನ ನಾವು ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತಾರೆ. ನಿಂದೆ ಮಾಡೋದು ಚಲೋನೋ ಏನು ಅದನ್ನ ಸದುಪಯೋಗ ಮಾಡ್ಕೊಳ್ಳೋದು ಚಲೋನೋ? ಈಗ ಹೆಂಗಿರ್ತದಂದ್ರೆ ಒಬ್ಬ ಯಾವನ ಬಂದು ದವಾಯಿಸಿ ನೀವು ಬೈದ್ನಂತ ತಿಳ್ಕೋರಿ, ಬೈಲಕತ್ತನ ಏನೋ ಒಂದು ಹೊರಟತನ ತೋರ್ಸ್ಲಕತ್ತನ ಅಂತಂದಾಗ ನೀವೇನ್ ಮಾಡ್ಬೇಕಂದ್ರೆ ಅದು ಮನ್ಸಿಗೆ ಹಚ್ಕೋಬಾರ್ದು. ಈ ವ್ಯಕ್ತಿ ಹಿಂಗದನ ಅಂತಂದ್ರೆ ಇವನ್ನ ಹೆಂಗ ಸದುಪಯೋಗ ಮಾಡ್ಕೋಬೇಕನ್ನೋದು ಕಲಿಬೇಕು. ಒಬ್ಬ ಹೊರಟ ವ್ಯಕ್ತಿನೂ ಬೇಕಾ ಬೇಡ ನಿಮ್ ಜೀವನದಾಗ? ಹೊರಟ ಕೆಲಸ ಮಾಡ್ಲಿಕ್ಕೆ, ಒದರಾಡ್ಲಕ್ಕ, ಬೈಲಕ್ಕ, ಹೊಂಸನ್ ಮಾಡ್ಲಕ್ಕ, ಅವನ್ಲಿಂತನೂ ಒಂದ್ ಕೆಲಸ ಆಗೋದಿರ್ತದ. ಚಲೋ ಮಾತನ್ನ ಕೆಲಸ ಆಗ್ಲಿಲ್ಲ ಅಂತಂದ್ರ ಮೆಟ್ ತಗೊಂಡ್ ನಿಂದ್ರಕ್ಕ ಕೆಲಸ ಬೇಕಾಗ್ತದ. ಮೆಟ್ ತೊಳೋರು ಬೇಕಾ ಬೇಡ?
ಒಳ್ಳೆ ಮಾತನಾಗ ನಡೀಲಿಲ್ಲ ಅಂದ್ರೆ ಬೈದು ಹೇಳೋರು ಬೇಕು, ಬೈದು ಹೇಳೋರು ಸಿಗ್ಲಿಲ್ಲ ಅಂದ್ರೆ ಮೆಟ್ಕೊಂಡು ನಿಂದ್ರವ್ರು ಬೇಕು. ಕೆಲಸ ಆಗ್ಬೇಕಾದ್ರೆ ಮತ್ತೆ ಏನಾರ ಒಂದು ಮೆಥಡ್ ಮಾಡಬೇಕಲ್ಲ. ಈಗೇನ್ ಮಾಡ್ತಾರೆ ಕಾರ್ಪೆಂಟರು ಅವರೆಲ್ಲರೂ, ಕಂಬಾರ ಕುಂಬಾರ ಅವರೆಲ್ಲ ಏನ್ ಮಾಡ್ತಾರೆ, ಬರೇ ಕೈಲೇ ಮಾಡೋರು, ಕೆಲವೊಂದು ಕೈಲೇ ಮಾಡ್ತಾರೆ. ಆಮೇಲೆ ಅವ್ರ ಕೈಲೇ ಆಗ್ಲಿಲ್ಲ ಅಂದ್ರೆ ಸುತ್ತಿಗೆ ತಗೊಂಡು ಹೊಡೆದು ಮಾಡ್ತಾರೆ. ಸುತ್ತಿಗೆಲಿಂತ ಹೊಡೆದ್ರು ಕೆಲಸ ಆಗ್ಲಿಲ್ಲ ಅಂತಂದ್ರೆ ಬೆಂಕಿಗೆ ಹಾಕಿ ಸುಟ್ಟು ರಾಡಿ ಮಾಡಿ ತಮ್ಗೆ ಹೆಂಗ್ ಬೇಕಂಗೆ ಕೆಲಸ ತೆಕ್ಕೋತಾರ. ಕೆಲಸ ಆಗ್ಬೇಕಂತಂದ್ರೆ ಇವೆಲ್ಲ ಶಕ್ತಿಗಳು, ಇವುಗಳನ್ನ ನಾವು ಏನ್ ಮಾಡ್ಬೇಕು, ಸದುಪಯೋಗ ಮಾಡ್ಕೋಬೇಕು. ಈ ಜಗತ್ತಿನೊಳಗಿರುವಂತ ಶಕ್ತಿಗಳನ್ನ ಸದುಪಯೋಗ ಮಾಡ್ಕೋಬೇಕು. ಅದಕ್ಕೆ ಚನ್ನಬಸವಣ್ಣವ್ರ ವಚನ ಹೆಂಗದ ಅಂತಂದ್ರೆ, ನಿಂದೆ ಮಾಡೋರು ಶ್ರೇಷ್ಠನೋ ಏನು ಸದುಪಯೋಗ ಮಾಡ್ಕೊಳ್ಳೋರು ಶ್ರೇಷ್ಠನೋ? ವಿಷ 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 ಅಂತೇಳಿ ವಿಷವನ್ನ ನಿಂದೆ ಮಾಡಿ ದೂರಿಟ್ರ ವಿಷವನ್ನ ಸದುಪಯೋಗ ಮಾಡ್ಕೊಳ್ಳೋದು ಕಲಿಸ್ತಾರೆ ಶರಣರು. ವಿಷ ಅಂತೇಳಿ ದೂರಿಟ್ರ ಅದು ವಿಷದಲ್ಲಿಂತ ಸತ್ತು ಹೋಗ್ತೀವಿ ಅಂತ ತಿಳ್ಕೊಂಡಿವಿ. ಆದ್ರೆ ಅದೇ ವಿಷದಲ್ಲಿಂತ ಎಲ್ಲಾ ಕಡೆ ನಾವು ಚಾ ಕುಡಿತೀವಿ, ಕಾಫಿ ಕುಡಿತೀವಿ, ಮತ್ತಿನ್ನೇನೇನೋ ಹೊಲಗಳಲ್ಲಿ ಸಸ್ಯಗಳಿಗೆ ಕ್ರಿಮಿನಾಶಕಗಳಾಗಿ ಬಳಸ್ತೀವಿ. ವಿಷದ ಪಾತ್ರ ಒಂದ್ ಸಾರಿ ನೋಡ್ಬಿಡ್ರಿ ಹೆಂಗಿರ್ತದ. 12 ತಾಸು ಗುಡ್ ನೈಟ್ ಹಾಕೊಂಡು ಮಕ್ಕೊಂಡಿರ್ತೀರಿ. ಬೆಳಗ್ಗೆ ಎದ್ದು ಕೂಡಲೇ ಸಾಬೂನು, ನಿಮ್ಮ ಏನೇನಿರ್ತಾವಲ್ಲ, ಶಾಂಪು, ತಲೆಗೆ ಹಚ್ಕೊಳ್ಳೋವು, ಮೈಗೆ ಹಚ್ಕೊಳ್ಳೋವು, ಹಲ್ ತಿಕ್ಕೊಳ್ಳೋವು, ಎಲ್ಲ ಓಸು ಏನದವು, ಎಲ್ಲ ವಿಷನೇ ಅವು, ಮೆಡಿಸಿನ್ಸ್. ಕ್ರಿಮಿ ಕೀಟಗಳಿಂದ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ವಿಷನು ಬೇಕೇ. ಹಿಂಗಾಗಿ ಇಲ್ಲೇನಾಯ್ತು, ಇದು ವಚನ ನೋಡ್ರಿ ಎಷ್ಟು ಚಂದ ಬ್ಯೂಟಿಫುಲ್ ವಚನ ಅದ. ಶಿವಭಕ್ತಿ ಉಳ್ಳವಂಗೆ, ಶಿವಭಕ್ತಿ ಉಳ್ಳವಂಗೆ ಅಂದ್ರೆ ಶಟಸ್ಥಲ ಸಾಧನೆ ಮಾಡುವಂತ ವೀರಶೈವ, ಲಿಂಗಾಯತ ಅಥವಾ ಲಿಂಗವಂತ ಸಾಧಕನಿಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ಇದು ಒಂದು ಸಾಲು. ಶಿವಭಕ್ತಿ ಉಳ್ಳವಂಗೆ ಅರಿಷಡ್ ವರ್ಗಗಳು ಬೇಡ ಅಂತ ಒಂದು ಸಾಲು. ಎರಡನೇ ಸಾಲು ಅದೇ ವಚನದ್ದು. ಶಿವಭಕ್ತಿ ಉಳ್ಳವಂಗೆ ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು. ಇದೆ ಹೆಂಗ ಇಷ್ಟಕ್ಕೆ ನಿಂದಿರಿಸಿಬಿಟ್ಟು ಕಡೆಗೆ ಕೂಡಲ ಚನ್ನ ಸಂಗಮ ದೇವ ಅಂದು ಬಿಟ್ಟಿದ್ದ ಅಂದ್ರ ಚನ್ನಬಸವಣ್ಣ ಬುದ್ಧಿಲ್ಲ ಅಂತ ಇರ್ತ. ಒಂದ್ ಕಡೆ ಬೇಕತ್ ಬರಿತಾನ, ಒಂದ್ ಸಾಲ ಬ್ಯಾಡತ್ ಬರಿತಾನ. ಇದೇನಿದು, ಬೇಕಂದ್ರೆ ಏನು, ಬ್ಯಾಡ ಅಂದ್ರೆ ಏನು? ಹೌದಲ್ರಿ? ಈ ಎರಡೇ ಸಾಲ ಇದ್ದು ಅಂತಂದ್ರೆ ಚನ್ನಬಸವಣ್ಣ ಬುದ್ಧಿದ್ದವ್ರು ಬರೀತಾರೆ ನಿಂತ ವಚನ. ಒಂದು ಬೇಕತ್ ಬರೆಯೋದು ಒಂದು ಸಾಲು ಬ್ಯಾಡತ್ ಬರೆದ್ಬಿಟ್ರೆ ಹೆಂಗ? ಅದಕ್ಕೆ ಬೇಕೆಂಬುವುದ ಕಾವ ಗುಣ, ಬೇಕು ಅಂತೀವಲ್ಲಪ್ಪ, ಎದ್ರ ಸಲುವಾಗಿ ಬೇಕು? ಬೇಕೆಂಬುವುದಕ್ಕೆ ಯಾವ ಗುಣ ಅಂತಂದ್ರೆ, ಮತ್ತೆ ಬೇಡ ಎಂಬುವುದಕ್ಕೆ ಯಾವ ಗುಣ? ಎದರ ಸಲುವಾಗಿ ಬೇಡ, ಎದರ ಸಲುವಾಗಿ ಬೇಕು? ಇದನ್ನ ನಾವು ಸರಿಯಾಗಿ, ಇದಕ್ಕೆ ವಿವೇಕ ಅನ್ನೋದು, ಪಕ್ಕ ವಿವೇಕ ವಚನ ಇದು ಬಹಳ ಚಂದ. ಸದುಪಯೋಗ ದುರುಪಯೋಗ ಬೇರ್ಪಡಿಸಿ ತಿಳಿದುಕೊಳ್ಳುವುದು, ನಮ್ಮೊಳಗಿರುವ ಶಕ್ತಿಯನ್ನು ಸದುಪಯೋಗ ಮಾಡ್ಕೊಳ್ಳೋದು, ದುರುಪಯೋಗ ಮಾಡ್ಕೊಳ್ಳೋದು ಹೆಂಗ್ ಮಾಡ್ಲಕತ್ತೀವಿ ಅಂತ. ಬೇಕು ಎಂಬುವುದಕ್ಕೆ ಯಾವ ಗುಣ ಅಂದ್ರೆ ಕಾಮ ಬೇಕು ಲಿಂಗದಲ್ಲಿ, ಪರಮಾತ್ಮನಲ್ಲಿ ಬೇಕ ಬೇಡ ಇಚ್ಛೆ. ಜೀವ ಶಿವನಾಗ್ಬೇಕಂತೇಳಿ ನದಿ ಹೋಗಿ ಸಾಗರವನ್ನ ಸೇರುವುದಕ್ಕ ಹೆಂಗ ಹಾತೊರಿತಿರ್ತದ, ಹಂಗ ಈ ಮನುಷ್ಯ ಆದವನು ಪರಮಾತ್ಮನಿಂದ ಹೊರಗೆ ಬಂದು ಮತ್ತೆ ಪರಮಾತ್ಮನೇ ಆಗ್ಲಕತ್ತನಲ್ಲ, ಅದಕ್ಕೆ ಕಾಮ ಬೇಕು ಲಿಂಗದಲ್ಲಿ. ಬೇಕ ಬೇಡ ನಮ್ಮೊಳಗೆ ಇರೋ ಕಾಮ ಸದುಪಯೋಗ ಆಗ್ಬೇಕಾದ್ರೆ ಲಿಂಗದಲ್ಲಿ ಕಾಮ ಇತ್ತು ಅಂದ್ರೆ ನಿಮ್ಮ ಕಾಮ ಎಷ್ಟು ಆಸೆ ಇಚ್ಛೆ ಏನೇನದ ಎಲ್ಲ ಬಯಕೆ ಸದುಪಯೋಗ ಆಗಿಬಿಡ್ತು ಅಂತ. ನಾನು ಜೀವ ಶಿವನಾಗ್ಬೇಕು, ಜೀವ ಶಿವನಾಗ್ಬೇಕು, ನನ್ನ ಅಂಗ ಲಿಂಗ ಆಗ್ಬೇಕು, ಜೀವ ಬ್ರಹ್ಮನಾಗ್ಬೇಕು ಅಂತಂದ್ರೆ ಆಸೆ ಇಷ್ಟಾರ್ಥ ಸಿದ್ಧಿರಸ್ತು ಅಂದ್ರೆ ಎಂಥದ್ದು ಇಷ್ಟಾರ್ಥ? ಜೀವ ಶಿವನಾಗದೆ ಇಷ್ಟಾರ್ಥ. ಅದಕ್ಕೆ ಅವರು ಒಂದು ಶಬ್ದ ಬಳಸ್ತಾರೆ ಅರವಿಂದಾಶ್ರಮದವರು, ಅಭಿಪ್ಸೆ ಅಂತ. ಅದಕ್ಕಿಂತ ದೊಡ್ಡ ಆಸೆ ಮತ್ತೊಂದೇನು ಇಲ್ಲೇ ಇಲ್ಲ. ನಾನು ಶಿವನಾಗ್ಬೇಕು, ನಾ ಬ್ರಹ್ಮ ಆಗ್ಬೇಕು ಅನ್ನೋಂಥದ್ದು ಜೀವನ ಇಚ್ಛೆಗಿಂತ ದೊಡ್ಡದ ಆಸೆ ಇನ್ನೊಂದೇನಾದ್ರೆ ಆದಂದ್ರೆ
ಅದಕ್ಕಿಂತ ಘನವಾದ ಇಚ್ಛೆ ಯಾವದರೆ ಕಾಮ ಅವ ಏನು? ಏನದ ಹೇಳ್ರಿ? ಜೀವ ಶಿವನಾಗೋದಕ್ಕಿಂತ ದೊಡ್ಡ ಆಸೆ ಏನದೆ ಅದೇನು ಮತ್ತೆ ಬೇರೆ ಯಾವುದೂ ಇಲ್ಲ. ಅಭಿಪ್ಸೆ ಅಂತಾರೆ, ಅದಕ್ಕಿಂತ ದೊಡ್ಡ ಆಸೆ ಯಾವುದೂ ಇಲ್ಲ. ನಿರತಿಶಯವಾದ ಆಸೆ. ಅತಿಶಯ ಅಂದ್ರೆ ಅದಕ್ಕಿಂತ ದೊಡ್ಡದೊಂದು ಆಸೆ ಇತ್ತಂದ್ರೆ ಅದು ಅತಿಶಯ. ಅದಕ್ಕಿಂತ ದೊಡ್ಡ ಆಸೆನೇ ಇಲ್ಲ ಅಂದಮೇಲೆ ಅದು ನಿರತಿಶಯ. ಗೊತ್ತಾಯ್ತಾ? ಕಾಮವನ್ನ ಸದುಪಯೋಗ ಮಾಡ್ಕೊಳ್ಳೋದು ಒಂದು ಸ್ಟೆಪ್ ಕಲಿಸಿದ್ರು. ನಮ್ಮ ಇಚ್ಛೆ ಏನಿರಬೇಕು? ಜೀವ ಶಿವನಾಗಬೇಕು, ಜೀವ ಬ್ರಹ್ಮನಾಗಬೇಕು, ನಮ್ಮ ಅಂಗಗಳೆಲ್ಲ ಲಿಂಗಗಳಾಗಬೇಕು. ಸರಿನಾ? ಮತ್ತೆ ಕ್ರೋಧ. ಕ್ರೋಧ ಬೇಕಾ ಬೇಡ? ಕ್ರೋಧ ಬೇಕು. ಎದಕ್ಕ? ಕರಣಗಳಲ್ಲಿ ನಿಮ್ಮ ನಿಮ್ಮ ಪಂಚ ಜ್ಞಾನೇಂದ್ರಿಯಗಳು ಮತ್ತೆ ಪಂಚ ಕರ್ಮೇಂದ್ರಿಯಗಳು ಮತ್ತೆ ಪಂಚ ಅವೇನು ಅಂತಃಕರಣಗಳದವಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಕೈ ಕಾಲು ಬಾಯಿ ಗುದ ಗುಯ್ಯ ಜ್ಞಾತೃ ಅಂದ್ರೆ ಆಸಕ್ತಿ ಮನ ಬುದ್ಧಿ ಚಿತ್ತ ಅಹಂಕಾರ. ಇವು 15 ಮಂದಿ ಏನದರಪ್ಪ ಅಂತಂದ್ರ ನಿಮ್ ಶಿಷ್ಯ. ಇವರು ಎದ್ದೋ ಜೀವನದಾಗ ಏನ್ ಸಿಕ್ಕದ್ದೇ ಮಾಡ್ಕೊತ ಹೋಗ್ತಿರ್ತಾರ. ಇವ್ರಿಗೊಂದು ಸರಿಯಾದ ದಾರಿ ತೋರಿಸ್ಬೇಕು. ಅವ್ರ ದಾರಿ ತಪ್ಪಿದಾಗ ನೀವೇನ್ ಮಾಡ್ಬೇಕು? ಆ ಕರ್ಣಗಳಲ್ಲಿ ಕ್ರೋಧ. ಯಾರ ಮೇಲೆ ಕ್ರೋಧ ಮಾಡ್ಬೇಕಂತ ಹೇಳ್ಯಾರ? ನಿಮ್ಮ ಮೇಲಿನ ಇಂದ್ರಿಯಗಳ ಮೇಲೆ ನೀವು ಕ್ರೋಧ ಮಾಡ್ಬೇಕು. ಬೇರೆ ಯಾರ ಮೇಲೆ ಕ್ರೋಧ ಮಾಡ್ಲಿಕ್ಕೆ ನಿಮಗೆ ಅಧಿಕಾರನೇ ಇಲ್ಲ. ನಿಮ್ಮ ಇಂದ್ರಿಯಗಳೇ ನಿಮಗೆ ಸ್ವಾಧೀನ ಇಲ್ಲ. ಇನ್ನೊಬ್ರಿಗೆ ಏನಂತೀರಿ ನೀವು ಅಂತ? ಹೆಂಗದ? ಕ್ರೋಧ ಬೇಕಾ ಬೇಡ? ಎಂದರೆ ನಿಮ್ಮ ಇಂದ್ರಿಯಗಳ ಮೇಲೆ ಕ್ರೋಧ ಮಾಡ್ಕೊಂಡಿರೇನು? ಲೇ ಕಣ್ಣೆ ಅದ್ಯಾಕೆ ನೋಡ್ತಿ, ಲೇ ಬಾಯಿ ಇದ್ಯಾಕೆ ಮಾತಾಡ್ತಿ ಅಂತೇಳಿ ಬಾಯಿ ಬಡ್ದಿರ ಏನೇಟ ಒಂದೇನು? ಎಂದರೆ ಬಾಯಿ ಹೊಡ್ಕೊಂಡಿರ, ಯಾವ್ದಾರ ಕಣ್ಣಿಗೆ ಹೊಡ್ಕೊಂಡಿರ, ಏನಾರ ಕೆಲ್ಸಕ್ಕೆ ಬರ್ಲಾರ್ದ ವಿಷಯಗಳು ಕೇಳೋ ಟೈಮ್ನಾಗ ಕಿವಿ ಬಂದೇಟ ಕಿವಿ ತೀರ್ಕೊಂಡಿರ ಹೆಂಗ? ಕಾಲು ಎಲ್ಲಾರ ಹೋಗ್ಬಾರ್ದು ಜಾಗಕ್ಕೆ ಹೋದ್ರೆ ಒಂದು ಕಟ್ಟಿಗೆ ತೊಗೊಂಡು ಕಾಲಿಗೆ ಹಾಕಿರ ಏಟ? ಮಾಡುವಾರ ಕೆಲಸ ಮಾಡಿದ್ರೆ ಕೈ ಹೊಡೆದಿರ? ಇಂದ್ರಿಯಗಳ ಮೇಲೆ ಕ್ರೋಧ ಎಂದಾದ್ರೂ ಮಾಡಿರ? ಮಂದಿ ಇಂದ್ರಿಯ ಮೇಲೆ ಕ್ರೋಧ ಮಾಡಿರ, ನಿಮ್ಮ ಇಂದ್ರಿಯಗಳ ಮೇಲೆ ಕ್ರೋಧ ಮಾಡ್ಕೊಂಡಿರೇನಂತ ಕೇಳ್ತಾರ. ಯಾವಾಗ ನಿಮ್ಮ ಇಂದ್ರಿಯಗಳ ಮೇಲೆ ನೀವು ಕ್ರೋಧ ಮಾಡ್ಕೋತೀರಿ ಆವಾಗ ನಿಮ್ಮ ಕ್ರೋಧ ಏನಾಯ್ತು? ಸಾರ್ಥಕ ಆಯ್ತು. ಹಂಗ ಲಿಂಗ ಆಗದಿದು. ಮುಂದ ಕಾಮ ಕ್ರೋಧ ಆದ್ಮೇಲೆ ಲೋಭ. ಲೋಭ ಬೇಕು ಎದ್ರೊಳಗ? ಪಾದೋದಕ ಪ್ರಸಾದದಲ್ಲಿ. ಪಾದೋದಕ ಪ್ರಸಾದ ಗುರು ಲಿಂಗ ಜಂಗಮರ ಪಾದೋದಕ ಪ್ರಸಾದ ಬೇಕು ಅಂತಂದ್ರೆ ನಿಮ್ಮಲ್ಲಿರುವ ದ್ರವ್ಯವನ್ನ ಗುರುಲಿಂಗ ಜಂಗಮರಿಗೆ ಸಮರ್ಪಣೆ ಮಾಡಿ ನೈವೇದ್ಯ ಮಾಡಿ ಅವ್ರೇನ್ ತಗೋತಾರ ತಗೊಂಡು ಉಳಿದದ್ದನ್ನ ಪಾದೋದಕ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡ್ಬೇಕಲ್ಲ, ಅಲ್ಲಿ ಏನ್ ಬೇಕು? ಮೋಹ ಬೇಕು. ಪಾದೋದಕ ಪ್ರಸಾದ ಬೇಕಪ್ಪ ಅಂತ ಅದ್ರ ಮೇಲೆ ಮೋಹ ಬೇಕು. ಯಾವಾಗಾರ ಸಿಕ್ತು ಬಿಟ್ಟಾಗ್ಬಿಡ್ತು. ನಮ್ಮ ಪ್ರಸಾದ ನಮಗೆ ಸಾಕಾಗ್ಯಾವ, ಈ ಯಾವ ಪ್ರಸಾದ ಅಂತ ಹಂಗಾಗ್ಬಿಟ್ಟದು. ಕರೆಕ್ಟ್ ಗೈಡ್ ಮಾಡ್ಯಾರಿದ್ರ ಈ ವಚನದಾಗ. ಮದ ಬೇಕು, ಸೊಕ್ಕ ಬೇಕು, ಎಷ್ಟು ನಿಮ್ಮೊಳಗೆ ಅಹಂಕಾರದ ತುಂಬಿರ್ಲಿ. ಎಂತದಂತಂದ್ರೆ ಲೋಭ ಆಯ್ತು. ಮುಂದೆವದು ಮದ ಬೇಕು ಅಂತಂದ್ರೆ ಎದ್ರಾಗ? ಶಿವಾಚಾರ ಘನವೆಂಬಲ್ಲಿ ನಾನು ಏನು ಹಿಡಿದೀನಿ ದಾರಿ, ನನ್ನ ದಾರಿ ಶಿವಾಚಾರದ ದಾರಿ ಶ್ರೇಷ್ಠ ಆದ, ನನಗೆ ಸಿಕ್ಕ ಶಾಸ್ತ್ರ ಶ್ರೇಷ್ಠ ಆದ, ನನ್ನ ಗುರು ಶ್ರೇಷ್ಠ ಅದನ, ನಾನು ಅತ್ಯಂತ ಶ್ರೇಷ್ಠವಾದ ಉದ್ಧಾರದ ಹೆದ್ದಾರಿ ಒಳಗದೀನಿ ಅಂತೇಳಿ ಒಳಗೊಂದು ಮದ ಇರ್ಬೇಕಂತ. ಇದನ್ನು ಹಿಡ್ಕೊಂಡಕ್ಕೆ ನಾವು ಮತ್ತೆ ಅಲ್ಲಿ ಇಲ್ಲಿ ಹೋಗ್ಲಕತ್ತೀವಿ ಅಂತಂದ್ರ ಇದ್ರ ಬಗ್ಗೆ ಏನೂ ಅಭಿಮಾನ ಇಲ್ಲ ಅಂತ ಅಷ್ಟೇ. ಅದಕ್ಕೆ ಬಸವಣ್ಣವ್ರು ಏಕದೇವ ನಿಷ್ಠೆ ಅಂತ ಒಂದು ವಚನ ಕೊಡ್ತಾರ. ಏನು? ನಂಬಿದ ಹೆಂಡತಿಗೆ ಗಂಡನೊಬ್ಬ, ಬೇಡ ಬೇಡ ಅನ್ಯ ಪುರುಷರ ಸಂಘ, ಅನ್ಯ ಪುರುಷರ ಸಂಘವೆಂಬುದು ಹಾದರ ಕಾಣಿರೋ ಅಂತ. ನಂಬಿದ ಭಕ್ತನಿಗೆ ಲಿಂಗನೇ ಒಬ್ಬ ದೈವ. ಆ ಲಿಂಗವನ್ನು ಬಿಟ್ಟು ನೀವು ಬೇರೆ ಏನಾರ ದೈವ ಅಂತೇಳಿ ಅಂದ್ರೆ ಏಕದೇವ ನಿಷ್ಠೆ. ಯಾವುದನ್ನ ನೀವು ನಂಬಿರಿ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸಾಧನೆ ಮಾಡಬೇಕು ಅಂತ.
ನಂಬಿದ ಭಕ್ತನಿಗೆ ದೈವನೊಬ್ಬ. ಆ ಲಿಂಗಯ್ಯ, ಲಿಂಗ ಬಿಟ್ರೆ ಮತ್ತೊಂದೇನು ಇಟ್ಕೊಳಕ್ ಹೋಗಬಾರ್ದು. ಲಿಂಗ ಅಂದ್ರೆ ನಿಮ್ಮೊಳಗಿನ ಕೂಟಸ್ಥನೇ ಅಂಗಯ್ಯಾಗಿ ಲಿಂಗ ಮಾಡಿ ಇಟ್ಕೊಂಡು ಪೂಜೆ ಮಾಡ್ಕೊಳಕೈತಿ. ಆ ಕೂಟಸ್ಥನೇ ಬ್ರಹ್ಮಾಂಡದೊಳಗ ಈಶ್ವರ ಬ್ರಹ್ಮ ಆಗಿ ಎಲ್ಲ ಇಡೀ ಜೀವರಾಶಿಗಳಿಗೆ ಸಪೋರ್ಟ್ ಮಾಡಕತ್ತ. ಹೀಗಾಗಿ ಏನಾಯ್ತು, ಮದ ಬೇಕು, ಶಿವಾಚಾರ ಘನವೆಂಬಲ್ಲಿ, ಮತ್ತೆ ಮೋಹ ಬೇಕು. ಮೋಹ ಒಂದು ಹೇಳಿದ್ದಿಲ್ಲಲ್ಲ, ಮೋಹ ಬೇಕು. ಏನ್ ಮೋಹ ಬೇಕು? ಮೋಹಿಸ್ಬೇಕಲ್ಲ. ಎದಕ್ಕೆ? ಗುರು ಲಿಂಗ ಜಂಗಮದಲ್ಲಿ ಮೋಹ ಇರಬೇಕು. ನಮ್ಮದು ಮೋಹ ಸಾರ್ಥಕ ಆಗ್ಬೇಕಾದ್ರೆ ಗುರು ಲಿಂಗ ಜಂಗಮರನ್ನ ಮೋಹಿಸಬೇಕು. ಹೆಂಗದ ನೋಡಿ, ನಮ್ದು ಏನು ಅಟ್ರಾಕ್ಷನ್ ಆದ ಯಾವಾಗಲೂ ನಮ್ಮ ಲಕ್ಷ್ಯ ಗುರು ಲಿಂಗ ಜಂಗಮರ ಕಡೆ ಇರಬೇಕು. ಯಾವುದು ಶಾಶ್ವತ ಅದ, ಯಾವುದು ನಮಗೆ ಉದ್ಧಾರ ಮಾಡ್ತದ, ಯಾವುದು ನಮಗೆ ಸನ್ಮಾರ್ಗ ತೋರಿಸ್ತದ, ಯಾವುದು ಪವಿತ್ರ ಅದ, ಅದರ ಕಡೆ ನಮ್ಮದು ಮೋಹ ಇರಬೇಕು. ಅದಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಮತ್ಸರ ಎದುರಾಗಿರ್ಬೇಕು ಅಂತ ಒಂದ್ ಕಡೆ ಹೇಳ್ತಾರೆ. ಮತ್ಸರ ಎದುರಾಗಿರ್ಬೇಕಂದ್ರ ಹೊನ್ನು ಹೆಣ್ಣು ಮಣ್ಣು ಒಟ್ಟಿವು ಭೋಗ ವಸ್ತುಗಳೇನದವಲ್ಲ ಅದ್ರ ಮೇಲೆ ಮತ್ಸರ ಇರ್ಬೇಕು. ಯಾಕಂದ್ರೆ ಅವು ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಸಂಪೂರ್ಣ ಬಳಸ್ಕೊಂಡು ನಿಮ್ಮನ್ನ ಹಿಂಡಿ ಹಿಪ್ಪಿ ಮಾಡಿ ಹೀರಿ ಏನ್ ಮಾಡ್ತಾವ, ನಿಮಗೆ ಎದಕ್ಕೂ ಬರ್ಲಾರ್ದಂಗೆ ಮಾಡಿಟ್ಬಿಡ್ತಾವ. ಅದಕ್ಕೆ ಹಣ್ಣು ಹೆಣ್ಣು ಮಣ್ಣು. ಈಗ ಮುಖ್ಯಮಂತ್ರಿ ಕುರ್ಚಿ ಸಾಯ್ಲಕತ್ತಾರಲ್ಲ, ಅಲ್ಲಿ ಏನಾಗ್ತದಂತಂದ್ರೆ ಅವ್ರು ಜಗ್ಗಿ ದುಡಿಬೇಕಪ್ಪ, ಜಗ್ಗಿ ಹೈರಾಣ ಆಗ್ಬೇಕು. ಮತ್ತೆ ಇವ್ರು ಜಗ್ಗಿ ಹೈರಾಣ ಆಗಿದ್ಮೇಲೆ ಏನೋ ಒಂದಿಟ್ಟು ರೊಕ್ಕ ಬರ್ತದ ಆಸೆಗೆ ಮಾಡ್ಲಕತ್ತಾರ. ಅಷ್ಟೆಲ್ಲ ರೊಕ್ಕ ಬಂದ್ಮೇಲೂ ಅದೇನು ಅವರೇ ತಿಂದು ಸಾಯ್ತಾರೇನು? ಅದೇನು ಗಳಿಸಿದ್ದೆಲ್ಲ ಅವರೇ ತಿಂದು ಸಾಯ್ತಾರ? ಅವ್ರು ಸಂಪಾದಿಸಿದ್ದು ಯಾರ ಪಾಲೋ ಏನೋ ಸುಮ್ಮನೆ ಕತ್ತಿ ದುಡ್ದಂಗೆ ದುಡಿಯೋದು. ದೊಡ್ಡ ದೊಡ್ಡ ಅಧಿಕಾರದ ಕುರ್ಚಿ ಮೇಲೆ ಹೋಗಿ ಕುಂದಿರ್ಬೇಕನ್ನೋ ಆಸೆ ಏನದ ಅಂತಂದ್ರ ಈ ಅಧಿಕಾರ, ಪ್ರಚಾರ, ಹಣ್ಣು ಹೆಣ್ಣು ಮಣ್ಣು ಇವು ಏನದವ, ಇವೆಲ್ಲ ಏನದವ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಹೀರಿದು ಮಾಡ್ತಾವ. ಆದ್ರೆ ಅವಿವೇಕಿಗಳಿಗೆ ಅವೇ ಸುಖ ಅನ್ನಿಸ್ತಿರ್ತವೆ. ಅವಿವೇಕಿಗಳಿಗೆ ಅದೇ ಸುಖ ಅನ್ನಿಸ್ತದ. ವಿವೇಕಿಗಳಿಗೆ ನನಗೆ ಬೇಕಾಗಿಲ್ಲಪ್ಪ, ಬ್ರಹ್ಮ ಪದವಿ ಏನು ಅಲ್ಲೇ, ವಿಷ್ಣು ಪದವಿ ಏನು ಅಲ್ಲೇ, ರುದ್ರ ಪದವಿ ಏನು ಅಲ್ಲೇ, ಅಂತವೆಲ್ಲ ಅಧಿಕಾರ ಪೋಸ್ಟ್ಗಳು ನನಗೆ ಬೇಕಾಗಿಲ್ಲ. ನೋಡ್ರಿ, ಅಂತ ಒಂದು ಅಧಿಕಾರದ ಪೋಸ್ಟ್ನಾಗಿದ್ದ ಬಸವಣ್ಣವರು ಈ ಅಧಿಕಾರ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಈ ಅಧಿಕಾರದಾಗ ಇರ್ಲಾರ್ದವರು ಅಧಿಕಾರ ಮಾಡಬೇಕು ಅಂತ ಸಾಯ್ಲಕತ್ತಾರ ಒಬ್ರಿಗೊಬ್ರು. ಒಂದು ಕುರ್ಚಿಗೆ 9 ನಾಯಿ ಗಂಟು ಬಿದ್ದಾರ. ಹೆಂಗದ ಪರಿಸ್ಥಿತಿ? ಯಾರು ಜ್ಞಾನಿಗಳು, ಯಾರು ವಿವೇಕಿಗಳು, ಯಾರು ಅವಿವೇಕಿಗಳು ಗೊತ್ತಾಗತ್ತದ. ಮತ್ತ ಅಂತ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಂತ ಮೇಲೆ ಜನರ ಸೇವಾ ಮಾಡಬೇಕು, ರಾಜ್ಯದ ಉದ್ಧಾರ ಮಾಡ್ಬೇಕಾದ್ರೆ ಏನೇನು ಇಲ್ಲ, ಬರೇ ಸ್ವಾರ್ಥ, ತಮ್ಮ ಅಧಿಕಾರ, ತಮ್ಮ ಗಳಿಕೆ, ತಮ್ಮದೇ ಒಂದು ಇದು ಮಾಡೋದಕ್ಕೆ. ಕುರ್ಚಿ ಮೇಲೆ ಕುಂದ್ರದ ಎದಕ್ಕೆ? ರಾಜ್ಯದ ಜನರು ಉದ್ಧಾರ ಮಾಡೋದಕ್ಕೆ, ಸೇವಾ ಮಾಡೋದಕ್ಕೆ. ಹೌದಿಲ್ಲ? ಮುಂದೆ ನಮ್ಮ ಎಲೆಕ್ಷನ್ದಾಗ ಓಟ್ ಹಾಕಕ್ಕ ಇವ್ರನ್ನ ಕಾಯ್ಕೊಂಡು ಹೋಗ್ಬೇಕಂತೇಳಿ ಅವ್ರಿಗೆ ಪೂಷೇಟ ಕೊಟ್ಟೆ, ಇವ್ರಿಗೆ ಪೂಷೇಟ ಕೊಟ್ಟೆ. ಬರೀ ತಮ್ಮ ಸ್ವಾರ್ಥ, ತಮ್ಮದೇ ಆದ ಒಂದು ಭವಿಷ್ಯದೊಳಗೆ ಇದೇ ಫಾಲ್ತು ದಂಧ ಮಾಡೋದು, ಇಡೀ ಜೀವನ ಹಿಂಗೆ ಕಳಿಬೇಕಂತ ಗುದ್ದಾಡೋದು ಅಷ್ಟೇ. ಸಮಗ್ರವಾಗಿ ಇಡೀ ರಾಜ್ಯದ ಜನತೆಗೆ ಎಲ್ಲರಿಗೂ ಒಳ್ಳೇದಲ್ಲ ಅಂತ ಕಲ್ಯಾಣ ಮಾಡುವಂತ ಮುಖ್ಯಮಂತ್ರಿ ಒಬ್ಬನೇ ಅದನ್ನೇ ನೋಡ್ರಿ ನಮ್ಮ ರಾಜ್ಯದಾಗ. ಎಷ್ಟು ವರ್ಷ ಆಯ್ತು ಎಲ್ಲ ಓಸು ಮಿಕ್ಸ್ ಆಗಿ ಅವ್ರೇಟ್ ಇವ್ರೇಟ್ ಕಾಂಪ್ರಮೈಸ್ ಅಧಿಕಾರಿಗಳೇ ಬರ್ಲಿಕ್ಕತ್ತಾರ ಹೊರತು ಫುಲ್ ಮೆಜಾರಿಟಿ ಇರೋ ಒಬ್ಬ ಮುಖ್ಯಮಂತ್ರಿನೂ ಇಲ್ಲ. ಇದು ರಾಜ್ಯದ ದುರ್ದೈವ. ಇರ್ಲಿ, ಈಗೇನಾಯ್ತಪ್ಪ ಅಂತಂದ್ರೆ ಇವೆಲ್ಲ ಏನದ ಹೆಂಗಿರ್ಬೇಕು ಅನ್ನೋದು ಗೊತ್ತಾಯ್ತಾ? ಎದಕ್ ಬೇಕು ಅಂತ ಗೊತ್ತಾಯ್ತಾ? ಇವು ಸದುಪಯೋಗ ಮಾಡ್ಕೊಳ್ಳೋದು ಗೊತ್ತಾಯ್ತಾ? ಇವು ಕೆಟ್ಟ ಅಂತ ಅಂತೀರ. ಈಗ ಅರಿಷಡ್ ವರ್ಗಗಳನ್ನ ಸದುಪಯೋಗ ಮಾಡ್ಕೊಂಡ್ರೆ ಅವು ಕೆಟ್ಟ ಏನ್ರಿ? ಏನ್ ಮಾಡ್ತೀರಿ? ಗಪ್ ಕೂತ್ಬಿಟ್ರಲ್ಲ. ಕೆಟ್ಟ ವಸ್ತುಗಳೇನವು? ಅದನ್ನ ಸದುಪಯೋಗ ಮಾಡ್ಕೊಳ್ಳಕ ಗೊತ್ತಿರ್ಲಾರ್ದವ್ರಿಗೆ ಅವು ವೈರಿಗಳು. ಅದನ್ನ ಸದುಪಯೋಗ ಮಾಡ್ಕೊಳ್ಳಕ ಗೊತ್ತಿದ್ದವ್ರಿಗೆ ಅವು ಮಿತ್ರರೇ, ಅವು ಶತ್ರು ಅಲ್ಲವು.
ಹಿಂಗಾಗಿ ಈಗೇನಾಯ್ತು, ಬೇಕು ಅನ್ನೋದಕ್ಕೆ ಯಾವ ಗುಣ ಅಂತ ಹೇಳಿದರು. ಇನ್ನು ಅರ್ಧ ವಚನ ದೊಡ್ಡದದ, ಇನ್ನು ಅರ್ಧ ವಚನ ಏನ್ ಮಾಡಮು, ನಾಳೆ ಬೇಡ ಅಂತ ಅದರ ಸಲುವಾಗಿ ಅಂತದ ಅರ್ಧ ನಾಳೆ ಹೇಳೋಣ. ಇವು ಅರಿಷಡ್ ವರ್ಗಗಳು ಬೇಕು ಅಂದ್ರೆ ಸದುಪಯೋಗ ಮಾಡ್ಕೊಳ್ಳಕ ಯಾವ ರೀತಿ ಅಂತ ಒಂದು ದಾರಿ ತೋರಿಸಿದ್ರು. ಮುಂದೆ ಇನ್ನು ಅರ್ಧ ವಚನ ಏನದ, ಅದನ್ನ ನೀವು ದುರುಪಯೋಗ ಮಾಡ್ಕೊಂಡ್ರಿ ಅಂತಂದ್ರೆ ಅವೇ ನಿಮಗೆ ವೈರಿಗಳಾಗ್ತವ. ಅದಕ್ಕೆ ಹೇಳ್ತಾರಲ್ಲ, ನಾಲಿಗೆ ಸದುಪಯೋಗ ಮಾಡ್ಕೋಬೇಕಾದ್ರೆ ಅಯ್ಯ ಎಂದರೆ ಸ್ವರ್ಗ. ಅದೇ ನಾಲಿಗೆ ಎಲವೋ ಎಂದರೆ ನರಕ. ಯಾವನಿಗರೆ ಎಲೆ ಅಂತಂದ್ರೆ ಬಡ್ದ ಹಲ್ಲು ಮುರಿದು ಬಿಡ್ತಾನ. ಅಯ್ಯ ಅಂದ್ರೆ ಯಾಕಪ್ಪ ಏನು ಅಂತ ಕೇಳ್ತಾನೆ. ಅಷ್ಟೇ, ಎರಡೇ ಎರಡು ಶಬ್ದ, ಸದುಪಯೋಗ ದುರುಪಯೋಗ. ಅವಿವೇಕಿ ಆದವನು ಏನ್ ಮಾಡ್ತಾನ, ಎಲವೋ ಅಂತ ಹೇಳಿ ಜಗಳಕ್ಕೆ ಬಿದ್ದು ಹಲ್ಲು ಮುರ್ಕೋತಾನ. ವಿವೇಕಿ ಆದವನು ಅಯ್ಯ ಅಯ್ಯ ಅನ್ಕೋತ ದಾಡ್ತಾನ. ಈಗೇನಾಯ್ತು, ವಿವೇಕಿಗೆ ಏನಾಗ್ತದಂದ್ರ ಈ ಶಕ್ತಿಗಳನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಅವನೊಳಗೊಂದು ಸಂಕಲ್ಪ ಇರ್ತದ. ಅವಿವೇಕಿ ಆದವನಿಗೆ ಅದನ್ನ ದುರುಪಯೋಗ ಮಾಡಿಕೊಂಡು ಅದರದೇ ಒಂದು ದೊಡ್ಡ ಶಕ್ತಿ ಸಾಮರ್ಥ್ಯ ಮಾಡಿಕೊಂಡು ಅದರ್ಲಿಂತ ಏನೋ ಸಂಪಾದನೆ ಮಾಡಿಕೊಂಡು ಎಲ್ಲ ತಾನೇ ಒಂದು ದೊಡ್ಡ ರಾಜ ಆಗಿ ಕುಂದಿರ್ಬೇಕಂತ ಅದು ಅವ್ರಿಗೆ ಹಿತನೇ ಅನಿಸ್ತಿರ್ತದೆ. ಅಧಿಕಾರ ಹಿತ ಅನಿಸದ ಅಹಿತ ಅನಿಸದ ಬಸವಣ್ಣವ್ರಿಗೆ. ಬ್ರಹ್ಮ ಪದವಿಯು ಅಲ್ಲೇ, ವಿಷ್ಣು ಪದವಿಯು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ, ನಿಮ್ಮ ಶರಣರ ಪಾದವನ ಅರಿದಿಪ್ಪ ಪದವಿಯ ಕರುಣಿಸ ಕೂಡಲ ಸಂಗಮ ದೇವ ಅಂದ್ರೆ ಶರಣರ ಮಾರ್ಗದಾಗ ಇರೋ ಸಾಕವೆಲ್ಲ ಅಧಿಕಾರ ತಗೊಂಡು ಏನ್ ಮಾಡಮ್ಮ ಅಂದ್ರೆ ಅದು ಅಧಿಕಾರ ಹಿತ ಅನಿಸದ ಅಹಿತ ಅನಿಸಿದ್ದಕ್ಕೆ ಬರ್ದಾರ. ಹಂಗ ಹೆಂಗಿದು ಪದವಿಗಳು ಹುದ್ದೆಗಳು ಇವು ಅಧಿಕಾರ ಹಿತ ಅನಿಸಿದವ್ರು ಬರ್ದಾರೇನ್ರಿ ವಚನ? ಅದು ಹೆಂಗ ಮಾತಾಡ್ರಿ, ಎಲ್ಲರೂ ಕಪ್ ಕೂತ್ರಿ, ಏನ್ ನೋಡ್ಬೇಕು ನಾವು? ಕಲ್ ಕೂತಂಗ್ ಕೂತ್ರ ಉಳಿದವ್ರಿಗೆ ಏನ್ ಬಾಯಿ ಆದ ಇಲ್ಲ, ಆಕ್ಷನ್ ಇಲ್ಲಲ್ಲ. ಮಾತಾಡ್ಲಿಕ್ಕೆ ಏನಾಗ್ಯದ ನಿಮಗ? ಸುಮ್ಮೆಲ್ಲವ್ರು ಕಪ್ ಕೂತ್ರಿ ನೋಡ್ಬೇಕು. ಇವೆಲ್ಲ ಜನರಲ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ಬೇಕು. ಅಧಿಕಾರ ಮಾಡುವ ಬುದ್ಧಿ, ಅಧಿಕಾರದ ಮೋಹ ಏನದ? ಇದು ಹಿತನ ಅಹಿತನ? ಅಹಿತ. ಇದು ವಿವೇಕಿಗಳಿಗೆ ಅಹಿತ, ಅವಿವೇಕಿಗಳಿಗೆ ಅದು ಭಾರಿ ಹಿತ. ದೊಡ್ಡ ಕುರ್ಚಿ ಮೇಲೆ ಕುಂದ್ರದು ಅಷ್ಟೇ, ಭಾರಿ ಹಿತ. ಅದ್ರ ಸಲ ಸಾಯ್ತಿರ್ತಾರ ಅದು ಬೇಕಂತೇಳಿ. ಅದೇನ್ ಸುಖ? ಈಗ 60-70 ವರ್ಷ ಆಗಿರ್ತದ, ಸುಮಾರಾಗ ಉಂಡು ಮನೆ ಮಕ್ಕೊಂಡು ಮುಂದೆ ಬರೋ ಹೊಸ ಪೀಳಿಗೆ ಜನರಿಗೆ, ಯುವಕರಿಗೆ ನಾವು ಮಾರ್ಗದರ್ಶನ ಮಾಡ್ತಾ ಮುಂದೆ ನಡೆಸಿರಪ್ಪ ಅನ್ನೋದು ಬಿಟ್ಟು ಅದ್ರಾಗೇ ಬಿದ್ದು ಸಾಯ್ಬೇಕು ಅಂತಂದ್ರ ಎಂತ ಸಗಣಿ ಹುಳಗಳಂತವು. ಅಧಿಕಾರ ಎಂತ ಹೊಲಸು ಪ್ರವೃತ್ತಿ ಇರ್ತದ ಅವಿವೇಕಿಗಳಿಗೆ ಅಂತ. ಅಷ್ಟೇ, ಮತ್ತೇನು? ಅದಕ್ಕೆ ಬಸವಣ್ಣವ್ರೇ ಬೇಡಪ್ಪ ಅಂತದ್ ಬೇಡ. 1,96,000 ಜಂಗಮರಿಗೆ ಊಟಕ್ಕೆ ಹಾಕ್ತಾನ ದಿನ ಅಂತಂದ್ರೆ ಬಸವಣ್ಣ ಬಿಜ್ಜಳ ನಿಂದ ಕಲ್ಯಾಣದ ಭಂಡಾರ ಹೆಂಗ್ ಉಳಿಸ್ತಾನವ, ಎಲ್ಲ ಓಸು ಮಂದಿಗೆ ಪುಗ್ಸೇಟ ಊಟಕ್ಕೆ ಹಾಕ್ಲಕತ್ತಾನ ಅಂತೇಳಿ ಬಿಜ್ಜಳಗ ಯಾರು ಕೊಂಡಿ ಮಂಚಣ್ಣ ಏನ್ ಮಾಡ್ತಾರ, ಕಿವಿ ಊದಿ ಬಿಡ್ತಾರ. ಅವಾಗ ಡೌಟ್ ಬಂದು ಬಿಜ್ಜಳ ಮಹಾರಾಜ ಏನ್ ಹೇಳ್ತಾನ, ನೋಡಪ್ಪ ಆ ಕಡೆ ಒಂದು ದೊಡ್ಡ ಗೌರ್ಮೆಂಟ್ ಮಾಡ್ಕೊಂಡು ಕೂತಿದೆ ಶರಣರ ಸಾಮ್ರಾಜ್ಯ, ಅಲ್ಲೆಲ್ಲ ಏನೋ ಎಲ್ಲ ಊಟಕ್ಕೆ ಹಾಕ್ಲಿಕ್ಕತ್ತಿದತ್ತ, ಅಲ್ಲಿ ಕಾಯಕ ಮಾಡಿ ದಾಸೋಹ ನಿಧಿ ತಯಾರು ಮಾಡಿ ಅಲ್ಲಿ ಊಟದ ವ್ಯವಸ್ಥೆ ಅದು ಬೇರೆನೇ ಅದ, ಅದಕ್ಕೆ ಸಂಬಂಧ ಇಲ್ಲ ಅಂತದ್ರಾಗ ಹಾಕಿಟ್ಬಿಡ್ತಾರ ಬೆಂಕಿ. ಅವಾಗ ಬಿಜ್ಜಳ ಮಹಾರಾಜ ಅಂತನ, ಇಲ್ಲ ನೀನು ಅದು ಶರಣರ ಸಾಮ್ರಾಜ್ಯರೇ ನಡೆಸ್ಕೊಂಡು ಹೋಗು, ಇಲ್ಲ ಕಲ್ಯಾಣರೇ ನಡೆಸ್ಕೊಂಡು ಹೋಗು, ಈ ಕಲ್ಯಾಣ ರಾಜ್ಯರೇ ನಡೆಸು ನೀನು ಬಿಜ್ಜಳನ ಸಾಮ್ರಾಜ್ಯ. ಅವಾಗ ಬಸವಣ್ಣವ್ರು ಏನ್ ಮಾಡ್ತಾರ ಅಂತಂದ್ರ, ಇದು ಬೇಕಾಗಿಲ್ಲ ಅಂತಾರೋ, ಕಲ್ಯಾಣ ರಾಜ್ಯ ನನಗೆ ಬಿಜ್ಜಳನ ಸಾಮ್ರಾಜ್ಯ ಬೇಡ, ನನಗೆ ಶರಣರ ಸಾಮ್ರಾಜ್ಯನೇ ಬೇಕಂತೇಳಿ ಅದನ್ನ ತ್ಯಾಗ ಮಾಡಿಬಿಡ್ತಾರೆ. ಈಗ ಯಾರ್ಯಾರು ಹೆಂಗ್ ತ್ಯಾಗ ಮಾಡ್ತಾರಂದ್ರು ಯಾರು ತ್ಯಾಗ ಮಾಡಲ್ಲ, ಸಾಯ್ಲಕತ್ತಾರ ಒಂದೇ ಸ್ವಾಮಿ. ಅಧಿಕಾರ ಬೇಕು, ಅಧಿಕಾರ ಬೇಕು. ಬಸವಣ್ಣವ್ರಿಗೆ ಕೊಟ್ಟಂತ ಒಂದು ಚಾಯ್ಸ್ ಕೊಟ್ರ ಎಲ್ಲ ಕಲ್ಯಾಣ ಸೋಷಿಯಲ್ ವರ್ಕರೇ ಮಾಡು, ಇಲ್ಲ ಇದು ಅಧಿಕಾರರೇ ಮಾಡು ಅಂದ್ರೆ ಸೋಷಿಯಲ್ ವರ್ಕ್ ಬಿಸಾಕಿ ನಾ ಅಧಿಕಾರೇ ಮಾಡ್ತೇನೆ ಅಂತ.
ವಿವೇಕಿ ಯಾರು? ಬಸವಣ್ಣನೇ ವಿವೇಕಿ. ಸುಮ್ಮನೆ ಬಸವಣ್ಣನ ಹೆಸರು ಹೇಳ್ತಾರ, ಒಳಗ ಅವಿವೇಕತನ ತುಂಬಿಕೊಂಡ, ಒಳಗೆಲ್ಲ ಅವಿವೇಕತನ ತುಂಬಿಕೊಂಡು ಮೇಲೆ ಬಸವಣ್ಣನ ಹೆಸರು ಹೇಳ್ತಾರೆ. ಎಲ್ಲರೂ ಅಧಿಕಾರದ ಆಸೆ ಒಳಗದಾರ, ಒಳಗೆ ನೋಡಿದ್ರೆ ಬರೇ ಅಧಿಕಾರದ ಆಸೆ ತುಂಬಿಕೊಂಡು ಮೇಲೆ ಏನ್ ಮಾಡ್ತಾರ? ಬಸವಣ್ಣನ ಹೆಸರು ಹೇಳ್ತಾರೆ. ಅಧಿಕಾರ ಬುದ್ಧಿ ತ್ಯಾಗ ಮಾಡಿ ಸೋಷಿಯಲ್ ಸರ್ವಿಸ್ ಮಾಡ್ಲಕ್ಕ ಬ್ಯಾಡ ಅಂತಾರನ್ರಿ ಯಾರು? ಯಾರದಾರ ಸಮಾಜ ಸೇವೆ ಮಾಡೋದಕ್ಕೆ? ಒಂದು ಆಟ ಕೆಲಸ ಮಾಡಿದ್ರೆ ಅವ್ರದ್ರಾಗೇನ್ದೇ ರೊಕ್ಕ ತಿನ್ಬೇಕಂತದ, ರೊಕ್ಕ ತಿನ್ನೋದೇ ಸಮಾಜ ಸೇವೆ ಮಾಡ್ಯಾರ ಈಗೆಲ್ಲ ಸೋಷಿಯಲ್ ಸರ್ವಿಸ್ ಅಂತ ಎಲ್ಲ. ಇಂಥ ಹೊಲಸು ಪ್ರವೃತ್ತಿ, ಹೊಲಸು ಎಲ್ಲ ಕಲಿಯುಗದೊಳಗ ಸಜ್ಜನರ ಶಕ್ತಿ ಕುಂದುತ್ತದ, ದುರ್ಜನರ ಶಕ್ತಿ ಹೆಚ್ಚಾಗ್ತದ, ಅವಿವೇಕತನ ಹೆಚ್ಚಾಗ್ತದ, ವಿವೇಕತನ ಕಡಿಮೆ ಆಗ್ತದೆ. ಇದೇ ಕಲಿಯುಗದ ಲಕ್ಷಣ. ಈ ವಿಚಾರ ಸಾಗರಕ್ಕಂತ ಹೋಗೋಣ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ. ತರಂಗ 5, ಮಧ್ಯಮ ಅಧಿಕಾರಿ ಅದೃಷ್ಟಿಯವರೆಗೆ ಉಪದೇಶ. ಇಲ್ಲಿ ವಿಷಯ ಅಂಕ 229, ಮಿಥ್ಯಾ ದುಃಖದ ನಾಶ. ಮಿಥ್ಯವಾದ ಉಪಚಾರದಿಂದಲೇ ಮಿಥ್ಯಾ ದುಃಖದ ನಾಶ ಅಂತೇಳಿ. ದುಃಖನೂ ಮಿಥ್ಯ, ಜಗತ್ತು ಮಿಥ್ಯ. ಬ್ರಹ್ಮ ಒಂದು ಬಿಟ್ರ, ಆ ಪರಮಾತ್ಮ ಒಂದು ಬಿಟ್ರ ಉಳಿದದ್ದೆಲ್ಲ ಮಿಥ್ಯ. ಯಾವುದು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣವಾದಂತ ಪಂಚಲಕ್ಷಣಗಳನ್ನುಳ್ಳಂತ ಒಂದು ವಸ್ತು ಅದ, ಅದು ವಸ್ತು ಬ್ರಹ್ಮ. ಇನ್ನು ಉಳಿದದ್ದು ಈ ದುಃಖ ಅದ, ಅದೇನು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣತೇನ್ರಿ? ಮತ್ತ ದುಃಖಕ್ಕೆ ಉಪಚಾರ ಮಾಡಂತ ಏನದವ? ದುಃಖ ಕಳ್ಕೊಳ್ಳಕ್ಕೆ ಏನ್ ಪ್ರಯತ್ನ ಮಾಡ್ತೀವಿ? ಆ ವಸ್ತುಗಳು, ಆ ಪ್ರಸಂಗಗಳು, ಆ ವಿಷಯಗಳು, ಅವು ಏನದವ? ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅದಾವೇನವು? ಎಲ್ಲ ಅಸತ್, ಅಚಿತ್, ದುಃಖ, ಅಪೂರ್ಣ, ಅನಿತ್ಯವಾದವು ಅದಾವ, ಎಲ್ಲ ಓಸೋದು. ಅದಕ್ಕೆ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಅದಕ್ಕ ಈ ಸಂಸಾರದೊಳಗಿನ ದುಃಖ ಎಂತ ದುಃಖ? ಹೊಣ್ಣು, ಹೆಣ್ಣು, ಮಣ್ಣು, ಪುತ್ರ, ಅಧಿಕಾರ, ಅವು ಏನೇನದವಲ್ಲ, ಇದ್ರೊಳಗ ನಾವು ದುಃಖದಾಗ ಏನು ಮುಳುಗಿವಲ್ಲ, ಈ ದುಃಖಕ್ಕೆ ಉಪಚಾರ ಹೆಂಗ ಅಂತ ಕೇಳಿದಾಗ ಇಲ್ಲಿ ಜೋ ಮಿಥ್ಯಾವೈ ದೈಶಿಕ ವೇದ ಕೈಸೇ ಕರಹಿ ಭವ ದುಃಖ ಛೇದ. ಯಾಕೋ ಅವ ಉತ್ತರ ಸುನಿ ಲೀಜೈ ಮಿಥ್ಯಾ ದುಃಖ ಮಿಥ್ಯಾಲೇ ಪೀಛೈ. ಅಂದ್ರೆ ಒಂದು ವೇಳೆ ದೈಹಿಕರು ಅಂದ್ರೆ ಯಾರು? ದೈಹಿಕ ಅಂದ್ರೆ ಗುರುಗಳು, ದೇಶಿಕ ಗುರುಗಳು ಮತ್ತು ವೇದಗಳು. ಫಸ್ಟ್ ಕೇಳಿದ ಕ್ವಶನ್ ಅದು, ಗುರು ಮತ್ತು ವೇದ ಇವು ಸತ್ಯ ಅಂದ್ರಿ? ಅಂದ್ರೆ ಬ್ರಹ್ಮನು ಸತ್ಯ ಅಂತ ಹೇಳಿರಿ. ಅವೆಲ್ಲ ಓಸು ಸತ್ಯ ಅಂದ್ರೆ 3 ಸತ್ಯಗಳಾಗ್ತವ. ಸತ್ಯ ವಸ್ತು ಒಂದೇ ಆದಂತ ನೀವು ಹೇಳಿದ್ದನ್ನ ನಂಬಿದ್ದು ಏನಾಯ್ತು? ಆ ವಾಕ್ಯಕ್ಕೆ ಭಂಗ ಬರ್ತದ. ಒಂದ್ ವೇಳೆ ಗುರು ಮತ್ತು ಶಾಸ್ತ್ರ ಇವೆರಡು ಮಿಥ್ಯಾ, ಬ್ರಹ್ಮ ಒಂದೇ ಸತ್ಯ ಅಂದ್ರೆ ಗುರು ಮತ್ತು ಶಾಸ್ತ್ರಗಳಿಂದ ನಮಗೆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗ್ತದ ಅಂತ ಹೇಳಿರಿ. ಮತ್ತ ಆ ಮೋಕ್ಷ ಆಗೋದು ಸುಳ್ಳಾಗ್ತದ. ಗುರು ಸುಳ್ಳು ಶಾಸ್ತ್ರದಿಂದ ಖರೆ ಮೋಕ್ಷ ಹೆಂಗ್ ಹತ್ತದ? ಅದನ್ನು ಸುಳ್ಳು ಮೋಕ್ಷನೇ ಆಗ್ತದ ಅಂತ. ಅದಕ್ಕೆಲ್ಲ ಸುಳ್ಳೀಗ, ಸುಳ್ಳು ಬಂಧನ, ಸುಳ್ಳು ಮೋಕ್ಷ, ಎಲ್ಲ ಸುಳ್ಳೀಗ. ಈಗೆಲ್ಲ ಒಟ್ಟು ಸುಳ್ಳು, ಗುರು ಶಾಸ್ತ್ರ ಎಲ್ಲ ಸುಳ್ಳು ಮಾಡಿ ಬ್ರಹ್ಮ ಒಂದೇ ಸತ್ಯ ಮಾಡೋದೇವು ಬಹಳ ಇಂಪಾರ್ಟೆಂಟ್ ಅದೇವು. ಅದಕ್ಕೆ ಒಂದು ವೇಳೆ ಗುರುಗಳು ಮತ್ತು ವೇದಗಳು ಮಿಥ್ಯವೇ ಆಗಿದ್ದರೆ ಸಂಸಾರ ದುಃಖ ಹೆಂಗೆ ನಾಶ ಮಾಡುತ್ತದೆ? ಇವ್ರ ಗುರುಗಳ ಸಂಸಾರ ದುಃಖ ಹೆಂಗೆ ನಾಶ ಮಾಡ್ತಾರ ಎಂಬ ಪ್ರಶ್ನೆಗೆ ಈಗ ಉತ್ತರ ಕೇಳುವಂತಹದ್ದು. ಮಿಥ್ಯವಾದ ದುಃಖ ಮಿಥ್ಯವಾದ ಉಪಚಾರದಿಂದಲೇ ನಾಶವಾಗುತ್ತದೆ. ಅದಕ್ಕೆ ದುಃಖನೂ ಮಿಥ್ಯ, ಅದಕ್ಕೆ ಉಪಚಾರ ಮಾಡೋರು ಮಿಥ್ಯ, ಎಲ್ಲ ಮಿಥ್ಯವಾದ ಉಪಚಾರ. 126ನೇ ಚೌಪಾಯಿ. ವೇದ ಗುರು ಸತ್ಯ ಜೋ ಹೋವೈ ತೋ ಮಿಥ್ಯಾ ಭವ ದುಃಖ
नहीं खेवै क्या में इक दृष्टांत सुनाऊं जाते तव ಸಂದೇಹ ನಸಾವ. ಒಂದು ವೇಳೆ ವೇದಗಳು ಮತ್ತು ಗುರುಗಳು ಸತ್ಯವಾಗಿದ್ದರೆ, ವೇದ ಗುರು ಸತ್ಯ ಅಂದ್ರಿ ಅಂತಂದ್ರ ಅವರು ಮಿಥ್ಯವಾದ ಬಹುದುಃಖ ಹೆಂಗ್ ಕಳೀತಾರ? ವೇದ ಗುರು ಸತ್ಯ ಅಂದ್ರೆ ಬಹುದುಃಖ ಮಿಥ್ಯ ಅಂತ ಹೇಳ್ತಾರೆ. ಮತ್ತ ವೇದ ಗುರು ಮಿಥ್ಯ ಅಂತಂದ್ರೆ ಅವ್ರು ಬಹುದುಃಖ ಹೆಂಗ್ ಕಳೀತಾರ? ಹಿಂಗೆಲ್ಲ ಕ್ವಶನ್ ಕೇಳಕತ್ತಾರ. ಇದರ ಬಗ್ಗೆ ಸಂದೇಹ ನಾಶ ಮಾಡಿಕೊಳ್ಳಲು ಒಂದು ದೃಷ್ಟಾಂತವನ್ನು ಹೇಳುತ್ತೇನೆ, ಕೇಳುವವನಾಗು. ಏನ್ ದೃಷ್ಟಾಂತ ಹೇಳ್ತಾರ? ನಿನ್ನೆ ಹೇಳಿನಿ, ಅದನ್ನೇ ಈಗ ಮತ್ತೆ ಹೇಳಕತ್ತಾರ. सुरपति इंद्र स्वर्ग में जैसे प्रबल प्रताप भूप एक ऐसो भीम समान सूर बड़ी तेरे तिनके चौथा ಬೇರೆ ಗೆರೆ ಅಂದ್ರೇನು? ಸ್ವರ್ಗದಲ್ಲಿ ದೇವತೆಗಳ ಒಡೆಯನಾದ ಯಾವ ಇಂದ್ರನಿರುವನೋ ಅದೇ ಪ್ರಕಾರವಾಗಿ ಪ್ರಬಲ ಪ್ರತಾಪಿಯಾದ ಶೂರ ವೀರ ಒಬ್ಬ ರಾಜ ಇದ್ದ. ಒಬ್ಬ ರಾಜ ಇದ್ದ ಅಂತ ತಿಳ್ಕೊಳ್ರಿ. ಉಳಿದದ್ದೆಲ್ಲ ತಗೊಂಡು ಏನ್ ಮಾಡಬೇಕು? ಭಯಂಕರ ಶೂರ ಇದ್ದ, ಭೀಮ ಸಮಾನನಾದಂತ ಶೂರ ಇದ್ದ, ಪರಾಕ್ರಮಿ ಆದ ಅಂತ ಸೈನಿಕರು ಇದ್ರು ಅವನಿಗೆ. ಅವ ಶೂರವೀರ ರಾಜನೂ ಇದ್ದ, ಅವನು ಪರಾಕ್ರಮಿಯಾದಂತ ಭೀಮನಂತ ಶೂರವೀರ ಅವನಿಗೆ ಸೈನಿಕರು ಕೂಡ ಇದ್ರು. ರಾಜನ ಡೇರೆ ಚಹಂದ, 4 ಕಡೆಗಳಲ್ಲಿ ನಿಂತು ಆ ರಾಜನ ರಕ್ಷಣೆ ಮಾಡ್ತಿದ್ರು. ಏನೇನಿತ್ತು? ಒಬ್ಬ ಶೂರವೀರ ರಾಜ ಇದ್ದ. ಆ ರಾಜಗ ಭೀಮನಂತ ಬಲಶಾಲಿಗಳಾದಂತ ಶೂರ ಪರಾಕ್ರಮಿಗಳಾದ ಸೈನಿಕರಿದ್ರು. ಆ ಸೈನಿಕರು ಏನ್ ಮಾಡ್ತಿದ್ರು? ಆ ರಾಜಗ ಸುತ್ತಮುತ್ತ ನಿಂತು ಅವನಿಗೆ ರಕ್ಷಣೆ ಮಾಡ್ತಿದ್ರು, ಸೆಕ್ಯೂರಿಟಿ ಕೊಡ್ತಾ ಇದ್ರು. ಮುಂದೆ ಜೋಧಾಲೆ ನಿಜ ನಿಜ ಹತ್ಯಾರನ ಖರೆ ರಹೆ ತಿಹಿ ದ್ವಾರ ಹಜಾರನ ಅಂದಿರ ಮಂದಿರ ढाडी राड़े ठारे ठादे लिए ಖಡ್ಗ ಕೋಸನತೆ ಕಾಥೈ. ಏನಂದ್ರ ಮಹಾರಾಜನ ಅರಮನೆಯ ದ್ವಾರ ಬಾಗಿಲ ಮುಂದೆ ಸಾವಿರಾರು ಸೈನಿಕರು ನಿಜ ನಿಜ ಅಂದ್ರೆ ತಮ್ಮ ತಮ್ಮ ಆಯುಧಗಳನ್ನ ಧರಿಸಿದ್ದರು, ಸಿದ್ಧರಿದ್ದರು ಯುದ್ಧ ಮಾಡ್ಲಕ್ಕ. ಅದಲ್ಲದೆ ಮತ್ತೆ ಅರಮನೆಯ ಮಹಾದ್ವಾರದ ಒಳಗೂ ಕೂಡ, ಬರೀ ಹೊರಗಷ್ಟೇ ಕಾಯ್ತಾ ಇಲ್ಲ, ಒಳಗೂ ಕೂಡ ಸಾವಿರಾರು ಸೈನಿಕರು ಕೋಸವತೆ ಅಂದ್ರೆ ಹೊರೆಯಿಂದ ಖಡ್ಗವನ್ನು ಹೊರತೆಗೆದು ನಿಂತಿದ್ದರು. ಎಲ್ಲರೂ ಖಡ್ಗ ಹೊರಗೆ ತೆಗೆದು ರೆಡಿದಾಗಿ ನಿಂತಿದ್ರು, ಒಳಗೂ ನಿಂತಿದ್ರು, ಹೊರಗ ನಿಂತಿದ್ರು. ಅಷ್ಟು ಅವನಿಗೆ ವೈಭವ ಇತ್ತು, ರಕ್ಷಣೆ ಇತ್ತು. ऊंचे महल अटारी जामे पूल सैज सोवै नृप तामे पंची हूँ पहुंचन नहीं पावೈ तहा और कैसे चली जावೈ. ಅಂದ್ರೆ ಊಂಚ ದೊಡ್ಡದೊಂದು ಮಹಲ್, ಉನ್ನತವಾದ ಎತ್ತರವಾದ ಮಹಲಿನಲ್ಲಿ ಅಟಾರಿ ಜಾವೈ ಅಂದ್ರೆ ಮಹಡಿಯಲ್ಲಿ, ಮಹಡಿಯ ಮೇಲೆ ಹೂಮಂಚದ ಹಾಸಿಗೆಯಲ್ಲಿ ಮಹಾರಾಜರು ಮಲಗಿದ್ದರು. ಅಲ್ಲಿ ಒಂದು ಪಂಚಿ ಅಂದ್ರೆ ಗುಬ್ಬಿ ಕೂಡ ಪ್ರವೇಶಿಸಲು ಸಾಧ್ಯವಿರಲಿಲ್ಲ. ಅಂದ್ರೆ ಅಲ್ಲಿಗೆ ನಡೆದು ಹೋಗಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಅಂತದ್ರಾಗ ರಾಜ ಸುರಕ್ಷಿತವಾಗಿ ಮಲ್ಕೊಂಡಿದ್ದ. ಚೌಪಾಯಿ 130 ಎಷ್ಟು ಸುರಕ್ಷಿತವಾಗಿ ಮಲ್ಕೊಂಡ್ರು ಸಹಿತ. ತಹಾ ಭೂಪ ದೇಖೋ ಅಸ ಸುಪನ पकड़ो पैर गादरी अपना भूप चढ़ाए चाहत निज पग तज तन गादरी पकड़ी जू ಬೆಗರಗ. ಮಲಗಿ ನಿದ್ರಿಸುತ್ತಿರುವಾಗ ಮಹಾರಾಜನು ಈ ಪ್ರಕಾರವಾದ ಒಂದು ಕನಸನ್ನು ಕಂಡನು. ಗಾದರಿ ಅಂದ್ರೆ ಹೆಣ್ಣು ನರಿ. ಅವನಿಗೊಂದು ಕನಸು ಬಿತ್ತು ರಾಜಗ. ಗಾದರಿ ಅಂದ್ರೆ ಹೆಣ್ಣು ನರಿ. ಮಹಾರಾಜನ ಕಾಲು ಕಚ್ಚಿ ಹಿಡಿದುಕೊಂಡು, ಮಹಾರಾಜ ಹಿಡಿದುಕೊಂಡಿದ್ದು ಅವನಿಗೆ ಕಾಲು ಕಚ್ಚಿ ಹಿಂಗೆ ಹಿಡ್ಕೊಂಡ್ಬಿಟ್ಟಿತ್ತು. ಮಹಾರಾಜನು ತನ್ನ ಕಾಲನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಆದರೆ ಆ ಹೆಣ್ಣು ನರಿ ಆ ಕಾಲನ್ನು ಬಿಡಲೇ ಇಲ್ಲ. ಆ ಮಹಾರಾಜನ ಕಾಲು ಕಚ್ಚಿ ಗಾಟ್ಟೆ ಹಿಡಿದು ಬಿಟ್ಟಿತ್ತದು ನರಿ. ಎದರಾಗದು ನರಿ ಎಲ್ಲಿ ಬಂದದ?
ರಾಜನ ಕನಸ್ನಾಗ ನರಿ ಬಂದು ರಾಜನ ಕಾಲ ಗಟ್ಟಾಗಿ ಹಿಡಿದು ಕಚ್ಚಲಕ್ಕಿ ಬಿಟ್ಟದ. ರಾಜ ಬಿಡಿಸ್ಕೊಳಕ್ ಪ್ರಯತ್ನ ಮಾಡ್ಲಕತ್ತ, ನಾವ್ ಎಲ್ಲಿ ಬಿಡುವಲ್ ಕನಸಿನಾಗ. तब राजा यूं खरो पुकारई हई को अस जोगा गादरई मारई जोदा जोटाड़ई निज द्वार तिह ರಂಚಕವು ನ ದಿಯೋ ಸಹಾರ. ಅಂದ್ರೆ ಇವು ನೋಡ್ರಿ ದೋಹಗಳು ಹೆಂಗದವ, ಆ ಶಬ್ದಗಳು ಅರ್ಥಗಳು ನಮಗ ಏನು ಹಿಂದಿನೇ ಅದ ಕರೆ. ಅವ್ರ ಕಾಲದ ಹಿಂದಿ ಅದು ನಿಶ್ಚಲ್ದಾಸ್ 500 ವರ್ಷ ಹಿಂದಿಂದ ಅವ್ರ ಕಾಲದ ಹಳಿ ಹಿಂದಿ. ಆ ಹಿಂದಿ ಒಳಗೆ ಅವ್ರು ಬರದಾರ. ಆದ್ರೆ ಆ ಶಬ್ದಗಳ ಅರ್ಥಗಳು ನಾವೇನ್ ಸತ್ರು ಅರ್ಥ ಆಗ್ತಿದ್ದಿಲ್ಲ. ಆದ್ರೆ ಈ ಶಬ್ದಾರ್ಥಗಳು ಯಾರು ಮಾಡಿಕೊಟ್ಟಾರ? ಕನ್ನಡದಾಗ ಅರ್ಥ ಯಾರು ಮಾಡ್ಯಾರ? ಮಾಲಿಂಗ್ಪುರದವರು ವಿಶ್ಲೇಷಣೆ ಮಾಡ್ಯಾರ. ಅದಕ್ಕೆ ಕನ್ನಡದಾಗ ಅರ್ಥ ಮಾಡಿದವರು ಪ್ರೊಫೆಸರ್ ರಾಮಚಂದ್ರ ಮೇತ್ರೆ, ಮಂದ್ರೂಪ್. ಇವಕ್ಕ ಶಾಸ್ತ್ರೀಯವಾಗಿ ಕನ್ನಡದೊಳಗೆ ಅರ್ಥ ಮಾಡ್ಯಾರ. ಇವೇನ್ ಶಬ್ದಗಳ ಅರ್ಥಗಳು ಅವ್ರು ಹೆಂಗ್ ಮಾಡ್ಯಾರ, ಎಷ್ಟು ಚಂದ ಮಾಡ್ಯಾರ ಅವರು. ನಮಗ ನಿಶ್ಚಲ್ದಾಸರ್ಕಿತ ನಮ್ಮ ಮೇತ್ರೆ ರಾಮಚಂದ್ರ ಗುರುಗಳೇನದಾರಲ್ಲ ಮಂದ್ರೂಪದವರು, ಅವ್ರ ಉಪಕಾರ ದೊಡ್ಡದು. ಆದ್ರೆ ಅವ್ರಿಗೆ ಮಾತಾಡಿಸಿ ನೋಡ್ರಿ, ನಾ ಏನು ಮಾಡಿಲ್ಲ ಅಂತಾರ ಅವ್ರು. ಅದೆಂತದ್ದು ನೋಡ್ರಿ, ನಾನೇನ್ ಮಾಡೇನ್ರಿ, ನಾ ಸುಮ್ ಕನ್ನಡದಾಗ ಮಾಡಿಕೊಟ್ಟೇನಿ. ಅದೆಲ್ಲ ಮಾಲಿಂಗ್ಪುರದ ಗುರುಗಳು ವಿಶ್ಲೇಷಣೆ ಮಾಡಿ ಬರ್ದಾರ, ನಂದೇನದರಿ ಅದ್ರಾಗ. ಎಂತ ಪ್ರೊಫೆಸರ್ ಅವರು, ಸಂಸ್ಕೃತ ಪ್ರೊಫೆಸರ್ ಅವರು. ಹೆಂಗ ನೋಡ್ರಿ ಅವ್ರು, ಎಷ್ಟು ವಿನಯ ನೋಡ್ರಿ ಅವ್ರು. ಅದರ ಇಲ್ಲ ನಂಗ ಸುಮ್ ನಾವು ಪಾಠ ಹೇಳ್ಕೊತ ದೇಶವರಿ ಇಟ್ಟು ನಾವು ಪ್ರಸಿದ್ಧ ಆಲಕತ್ತೀವಿ. ಹಿಂದ್ ಕೂತ್ ಕೆಲಸ ಮಾಡಿದವ್ರು ಅವ್ರು ಹೆಂಗದಾರ ನೋಡ್ರಿ, ಎಲ್ಲಿ ಅದಾರ ಅವ್ರು. ಒಂದು ಚೂರರೆ ಅವ್ರ ಪ್ರಚಾರದಾಗ ಬಂದಾರ, ಒಂದ್ ಚೂರರೆ ಅವ್ರ ಹೆಸರು ಎಲ್ಲರ ಹೇಳ್ಕೊಂಡಾರ. ಪರಮಾತ್ಮ ಸ್ವರೂಪರು ಹೌದಲ್ರಿ ಅವರು. ಜಗತ್ತಿನಲ್ಲಿ ಪರಮಾತ್ಮ ಎಲ್ಲ ಸೃಷ್ಟಿ ಮಾಡಿದ ನಾನೇ ಮಾಡೀನಿ ಅಂತ ಏನಾರ ಅಂದನೇನೋ? ಹೆಂಗ ಸುಮ್ ಕೂತಾನ, ಸೂರ್ಯ ನಾನೇ ಮಾಡೀನಿ, ಭೂಮಿ ನಾನೇ ಮಾಡೀನಿ, ನೀರ್ ನಾನೇ ಮಾಡೀನಿ ಎಂದು ಎಲ್ಲಿ ಅಂದಿಲ್ಲ. ಅದೇ ರೀತಿ ಇವರು ಮಂದ್ರೂಪ ರಾಮಚಂದ್ರ ಮೇತ್ರೆ ಅವರಾಗ್ಲಿ, ನಮ್ಮ ಸಹಜಾನಂದ ಶ್ರೀಗಳು ಮಾಲಿಂಗ್ಪುರದವರಾಗ್ಲಿ, ಇವರು ಪರಮಾತ್ಮ ಸ್ವರೂಪರು. ಎಲ್ಲಿ ಅವ್ರು ನಮ್ಮದಂತೇಳಿ ನಾ ಮಾಡೀವಿ ಅಂತ ಎಂದೆಂದು ಎಲ್ಲಿ ಹೇಳ್ಕೊಂಡೇ ಇಲ್ಲ. ಅವರ ಉಪಕಾರ ನಾವೆಷ್ಟು ಸ್ಮರಿಸಿದ್ರೂ ಕಡಿಮೆ. ಬಹಳ ಸ್ಮರಿಸ್ಬೇಕು, ಅವರಿಗೆ ನಮಸ್ಕಾರ ಹೇಳ್ಬೇಕು. ಇವು ನೋಡ್ರಿ, ಅನ್ಲಕ್ ಸಹಿತ ಬರಂಗಿಲ್ಲ ಶ್ಲೋಕಗಳು. ಬರ್ದಾರ ಅಂದ್ರೆ ಅನ್ಬೇಕು, ಹಾಡ್ಬೇಕು, ಪ್ರಯತ್ನ ಮಾಡಬೇಕು. ಅದಕ್ಕೆ ಆ ರಾಜನು ಏನ್ ಮಾಡ್ಲಕತ್ತ, ಯಾರಿದ್ದೀರು ಅಂತ ರಾಜ, ಯಾರದಿರು ಈ ನರಿ, ಹೆಣ್ಣು ನರಿ ಹೊಡೆದು ಕೊಲ್ಲಿರು. ತಬ ರಾಜ ಯೂಂ ಖರೋ ಪುಕಾರೈ ಹೈ ಕೋ ಅಸ ಜೋ ಗಾದರಿ ಮಾರೈ. ಯಾರದಿರೋ ಬರ್ರೋ, ನರಿ ಹೊಡಿರೋ. ಜೋದ ಜೋಠಾರೈ ನಿಜ ದ್ವಾರ ತಿನ ರಂಚಕವು ನ ದಿಯೋ ಸಹಾರ. ಅಲ್ಲೇನಾಯ್ತು, ಸೈನಿಕರು, ಜೋದ ಅಂದ್ರೆ ಸೈನಿಕರು ಯಾವ ಮಹಾದ್ವಾರದ ಮುಂದೆ ಕತ್ತಿ ಹಿಡ್ಕೊಂಡು ನಿಂತಿದ್ದರು, ಅವ್ರು ಯಾರು ಒಂಚೂರು ಸಹಾಯ ಮಾಡಲಿಲ್ಲ ಆ ನರಿ ಹೊಡೆಯೋದಕ್ಕ. ಕನಸಿನಾಗಿನ ನರಿಗೆ ಹೊಡಿಲಕ್ಕ, ಕನಸಿನಾಗ ರಾಜ ಕರಿಲಕತ್ತಾನ. ಹೊರಗಿರೋ ಸೈನಿಕರು ಎದಕ್ಕೆ ಉಪಯೋಗ ಆಗ್ತಾರ ಅವನಿಗೆ? ಅವ್ರಿಗೆ ಒಳಗ್ ಕನಸಿನಾಗ ಓದರ್ಲಕತ್ತಾನ ರಾಜ, ಏನು ಹೊರಗೆ ಓದರ್ಲಕತ್ತಾನ? ಅವ್ರು ಯಾರು ಬರ್ಲಿಲ್ಲ. ಚೌಪಾಯಿ 132. ತಬ ನೃಪ ದಾಂಡಲಿಯೋ ನಿಜ ಕರಮೆ ಅಹುಹಿ ಮಾರೋ ಶಾನರಿ ಸಿರನೆ ಲಗತ ದಂಡ ಭೋ ತಾಕೋ ಅಂತ ತಬೋ ನಿತರೈ ಪಗರತೆ ದಾಂತ. ಆಗ ರಾಜನು ಒಂದು ಕೋಲನ್ನು ತೆಗೆದುಕೊಂಡು ಆ ಹೆಣ್ಣು ನರಿಯ ತಲೆಯ ಮೇಲೆ ಹೊಡೆದನು. ಒಂದು ಕೋಲು ತಗೊಂಡು ತಲೆ ಮೇಲೆ ಹೊಡೆದ. ಕೋಲಿನ ಪೆಟ್ಟಿನಿಂದ ನರಿಯು ಸತ್ತಿತು. ಎಂತ ಕೋಲದು? ಕನಸಿನೊಳಗಿನ ಕೋಲು. ನರಿ ಎಂತದು? ಕನಸಿನೊಳಗಿನ ನರಿ. ಹೊಡೆದವ ಯಾರು? ರಾಜ. ಅವ ಕನಸಿನೊಳಗಿನ ರಾಜ. ಆ ನರಿ ಸತ್ತಿತು ಅಂತ ಅಂದ್ರೆ ಸತ್ತಿತು. ಆಗ ರಾಜನ ಕಾಲಿನಲ್ಲಿ ನಟ್ಟ
ಪಗಾರತೆ ದಂತ, ಆ ನರಿ ಹಲ್ಲುಗಳು ಅವನು ಕಾಲೊಳಗೆ ನಟ್ಟಿದ್ವಲ್ಲ ಅವು ಏನದು, ಅದು ಸತ್ತ ಕೂಡಲೇ ಬಾಯಿ ತೆರೆದು ಬಿಡ್ತು, ಅವು ಹಲ್ಲೆಲ್ಲ ಹೊರಗೆ ಬಂದ್ಬಿಟ್ಟು ಬಾಯಿ ಬಿಟ್ಟಿತ್ತು, ಹಿಡಿದದ್ದು ಬಿಡ್ತು. ಬಿಟ್ಟ ಮೇಲೆ ಏನಾಯ್ತು, ದಾಂತ ಲಗೈ ಬಾಡೈ ನೃಪ ಪಗಮೆ ಯೂ ಲಂಗ ರಾತ ಸೂ ಚಾಲತ ಪಗಮೆ ತಬೋ ಜಾಡೋ ಲೇ ಲಾಠಿ ಕರಮೆ ಪಂಡಿಹುಂ ಚೂ ಗಾವರಿಕೋ ಗರಮೆ. ರಾಜನು ರಾಜನ ಕಾಲಿನಲ್ಲಿ ನರಿಯ ಹಲ್ಲುಗಳು ಆಳವಾಗಿ ನಟ್ಟಿದ್ದವು. ಆದ್ದರಿಂದ ಕುಂಟುತ್ತ, ಲಂಗಾರತ ಅಂದ್ರೆ ಕುಂಟುತ್ತ ನಡೆಯಬೇಕಾಯಿತು. ಕೈಯಲ್ಲಿ ಲಾಠಿ ಹಿಡಿದುಕೊಂಡು, ಜೋಲಿ ಹೊತ್ತದ, ಕಾಲ್ ಬ್ಯಾನಾಗಿ ಬಿಟ್ಟದ, ಏನ್ ಮಾಡ್ಬೇಕು, ಬಡಿಗೆ ಹಿಡ್ಕೊಂಡು ಗಾವರಿ ಯಾಕೆ ಅಂದ್ರೆ ಗಾಯಗಳಿಗೆ ಔಷಧಿ ಮಾಡುವವನ ಮನೆಗೆ ಪುಹುಂಚೋ ಔಷಧಿ ಅದು ವೈದ್ಯನ ಬಳಿ ಹೋದ. ಕಡೆಗೆ ಬಡಿಗೆ ಹಿಡ್ಕೊಂಡು ಕುಂಟುಗೋತ ರಕ್ತ ಸೋರ್ಕೋತ ರಾಜ ಆ ವೈದ್ಯನ ಬಳಿ ಹೋದ. ಆದ್ಮೇಲೆ ಏನಾಯ್ತು, ತಾಹಿ ಕಯೋ ಪೋಹ ಅಸದೀಕ್ಷ ಪಾವಕೋ ತುರಹ ಭರಿಚೈ ಗಾವರಿಯ ನೃಪತೆ ಯ ಬಾಕ್ಯೋ ಪೋಹೋ ನಹಿ ತಯಾರ ಘರ ರಾಖೋ. ರಾಜ ವೈದ್ಯನಿಗೆ ಹೇಳ್ದ, ಮಲಾಮನ್ನು ಹಚ್ಚಪ್ಪ, ಮಲಾಮ್ ಕೊಡು, ನನ್ನ ಗಾಯ ಆಗ್ಯದ, ಕಾಲಿನ ಗಾಯ ತುರ್ತಾಗಿ ಗುಣವಾಗಬೇಕು, ನನ್ನ ಕಾಲಿನ ಗಾಯ ಜಲ್ದಿ ಆರಾಮಾಗ್ಬೇಕಪ್ಪ, ಜಗ್ಗಿ ರಕ್ತ ಸೋರ್ಲಕತ್ತದ, ಕೊಡು ಅಂದ್ರೆ ವೈದ್ಯನು ರಾಜನಿಗೆ ಈ ರೀತಿ ಹೇಳಿದನು. ಮಲಾಮು ಮನೆಯೊಳಗೆ ಸಿದ್ಧವಾಗಿ ಇಲ್ಲ, ರೆಡಿ ಇಲ್ಲ, ಈಗಿಲ್ಲ ಅಂತ. ಅದಕ್ಕೆ 135ನೇ ಚೌಪಾಯಿ, ಜೋ ತೂ ದೈ ಪೈಸಾ ಇಕ ಮೇಕೋ ತೌ ತಯಾರ ಖರೀದೇ ಹೂ ತಾಕೋ. ನೀ ಯಾವಾಗ ರೊಕ್ಕ ಕೊಡ್ತಿ ಅವಾಗ ನಾ ತಯಾರು ಮಾಡ್ತೀನಿ ಅಂತ ನಾವು. ತಬ ಉಲುಟ್ಯೋ ನೃಪ ಲಾಟಿ ಟೇಕ ನೈದೇನಕ್ಕೂ ಕಾಡಿಹು ಏಕ ಕೌಡಿಹು ಏಕ. ಒಂದು ರೊಕ್ಕನು ಒಂದು ಪೈಸನೂ ಇಲ್ಲ ಅವನ ಬಲ್ಲಿ. ಒಂದು ವೇಳೆ ನನಗೆ ನೀನು ದುಡ್ಡನ್ನು ಕೊಟ್ಟರೆ ನಾನು ಔಷಧಿಯನ್ನು ತಯಾರಿ ಮಾಡಿ ಕೊಡುತ್ತೇನೆ ಎಂದು ವೈದ್ಯನು ಹೇಳಿದನು. ಆದರೆ ರಾಜನ ಬಳಿಯಲ್ಲಿ ಕೊಡಲಿಕ್ಕೆ ಒಂದು ಕೌಡಿ ಕಾಸು ಇರಲಿಲ್ಲ. ಆಗ ತನ್ನ ಬಡಿಗೆಯನ್ನು ಹಿಡಿದುಕೊಂಡು ತನ್ನ ಮನೆಗೆ ತಾನು ಹಿಂತಿರುಗಿ ಬಂದನು. ನೋಡ್ರಿ ಹೆಂಗಾಯ್ತು, ರಾಜನ ಬಳಿ ಭಂಡಾರ ತುಂಬಿ ತುಳುಕಲಕತ್ತದ, ಆದ್ರ ಆ ಕನಸಿನೊಳಗಿರೋ ವೈದ್ಯನಿಗೆ ಕೊಡೋದಕ್ಕೆ ಅವನ ಬಳಿ ಒಂದು ಪೈಸೆನೂ ಇಲ್ಲ. ರಾಜನ ಸುತ್ತಮುತ್ತ ಸೈನಿಕರು ಅವನಿಗೆ ರಕ್ಷಣೆ ಮಾಡ್ಲಕ್ಕ ಬಿಚ್ಚುಗತ್ತಿಯಿಂದ ರಕ್ಷಣೆ ಮಾಡ್ಲಕ್ಕ ನಿಂತಾರ, ಆದ್ರೂ ಅವ್ರ್ಯಾರು ಉಪಯೋಗ ಇಲ್ಲ. ಕನಸಿನೊಳಗಿರುವಂತ ನರಿಯ ಕಚ್ಚಿ ರಕ್ತ ಸೋರಿದ ಗಾಯಕ್ಕ ಅವನಿಗೆ ರಕ್ಷಣೆ ಮಾಡ್ಲಕ್ಕ ಯಾರ್ಯಾರು ಇಲ್ಲ. ಹೆಂಗದ, ಆ ಲೋಕನೇ ಬೇರೆ, ಈ ಲೋಕನೇ ಬೇರೆ. ಲಾಗೋ ಸೋಚ ಕರನ ಟರಿ ಗರತೆ ಬೂಜೈ ಬಾತ ಕೌನ ಬಿನ ಜರತೆ ಜೋ ಮೈ ಹೋತ ಧನಿ ಬಡಭಾಗ ಆವತ್ತು ಘರ ಗಾವರಿಯ ಭಾಗ. ನನ್ನ ಬಳಿ ಹಣ ಇಲ್ಲದಿರುವ ಕಾರಣ ಯಾರೂ ನನ್ನ ಮಾತನ್ನು ಕೇಳುತ್ತಿಲ್ಲ. ಒಂದು ವೇಳೆ ನನ್ನ ಬಳಿ ಹಣವಿದ್ದರೆ ಇದೇ ವೈದ್ಯನು ನನ್ನಲ್ಲಿಗೆ ಓಡೋಡಿ ಬರುತ್ತಿದ್ದ ಎಂದು ರಾಜ ಚಿಂತಿಸ ಹತ್ತಿದನು. ಮೋಹಿ ನಿಕಮ ಜಾನಿ ಕಂಗಾಲ ಗರತೆ ತುರತ ರೋಗ ಜೋಟಾಲ ಯಾಹಿ ಕ್ಯೂ ಕछु ದೋಷ ನದಿ ಜೈ ಬಿನ ಸ್ವಾರತಕೋ ಕಿಹಿ ನ ಪತಿಜೈ. ರೋಗ ಬಂದಾಗ, ಸಾಂಕ್ರಾಮಿಕ ರೋಗ ಬಂದಾಗ ಯಾವ ಪ್ರಕಾರ ಮನೆಯಿಂದ ಹೊರಗೆ ಹಾಕುವರೋ ಅದೇ ಪ್ರಕಾರ ವೈದ್ಯನು ನನ್ನನ್ನು ನಿರುಪಯುಕ್ತ, ಕಂಗಾಲ, ದರಿದ್ರ ಎಂದು ತಿಳಿದು ಹೊರದುಡಿದನಲ್ಲ. ರೊಕ್ಕಿಲ್ಲ ಅಂದ್ರೆ ಇಲ್ಲಾಕೆ ಬಂದಿದೆ ಹೋಗತ್ತೆ ಹೇಳಕ್ಕೆ, ನಂಬರ್ ರೊಕ್ಕಿಲ್ಲ ಅಂತ ಇವ ಹೇಳ, ರೊಕ್ಕಿಲ್ಲ ಅಂದ್ರೆ ದರಿದ್ರ ಎದಕ್ಕೆ ಬಂದಿದೆ ಹೋಗ ಕಡೆ ಕಂಗಾಲ ಅಂತ ಹೇಳಕ್ಕೆ ಹೊರಗೆ ದಬಿ ಬಿಟ್ಟು ನಾನು. ಆದರೂ ಆತನದು ಏನೂ ದೋಷವಿಲ್ಲ. ಅವ್ರ ರೊಕ್ಕಕ್ಕೆ ಟ್ರೀಟ್ಮೆಂಟ್ ಕೊಡೋವನಿಗೆ ರೊಕ್ಕಿಲ್ಲ ಅಂತಂದ್ರೆ ಅವನ ಬಳಿ ಹೋಗಿದ್ದೆ ನಮ್ಮ ತಪ್ಪು, ಅವನದೇನು ದೋಷ ಇಲ್ಲ. ಸ್ವಾರ್ಥದ ಲಾಭವಿಲ್ಲದೆ ಯಾರೂ ವಿಶ್ವಾಸ ಸೇವೆ ಮಾಡುವುದಿಲ್ಲ. ಒಂದೇನಾರ ಲಾಭ ಆತದಂದ್ರೆ ವಿಶ್ವಾಸ ಮಾಡ್ತಾರ ಮತ್ತು
ಸೇವೆ ಮಾಡ್ತಾರೆ. ಲಾಭನೇ ಇಲ್ಲ ಅಂತಂದ್ರೆ ಯಾರು ಯಾಕೆ ಮಾಡ್ತಾರ? ಅವನೂ ಏನು ತಪ್ಪಿಲ್ಲ ಅಂತೇಳಿ ರಾಜಾಗ ತಿಳುವಳಿಕೆ ಇತ್ತು. ಇದ್ದುದಕ್ಕೆ ಅವ ಏನ್ ಮಾಡ್ದ, ಅವನು ತಪ್ಪಿಲ್ಲ ಬಿಡು, ನಂಬಲ್ಲಿ ರೊಕ್ಕ ಇಲ್ಲ, ಮತ್ತು ರೊಕ್ಕಕ್ಕೆ ಕೆಲಸ ಮಾಡವ, ಮತ್ತ ಅವ ಲಾಭ ಇಲ್ಲ ಅಂದ್ರೆ ಅವ ನನ್ನ ನಂಬ್ತಾನರೇ ಹೆಂಗ, ನನ್ನ ಸೇವಾರೇ ಹೆಂಗ್ ಮಾಡ್ತಾನೆ ನಡಿ ಅಂತೇಳಿ ಅವನ ಮೇಲೆ ಇವ ತಪ್ಪು ತಿಳ್ಕೊಳ್ಳಿಲ್ಲ. ಎಷ್ಟೈತಿ ಟೈಮ್? 7:57 ಆಯ್ತು. ಮುಂದೇನ್ ಮಾಡಮು? ಇದ್ರ ಮುಂದಿನ ಭಾಗ ಮತ್ತೆ ನಾಳೆ ನೋಡೋಣ. ಯಾಕಂದ್ರೆ ಇದು ಕತಿ ಸಣ್ಣ ಕತಿ ಅವ, ದೊಡ್ಡದು ಮಾಡಿ ಹಿಗ್ಗಿಸ್ಯಾರ ಇದನ್ನ. ಈ ಕತಿ ನಿಮಗ್ ಗೊತ್ತದ, ಏನಂತ ದೊಡ್ಡ ಸೀರಿಯಸ್ ತಗೊಳಕ್ ಹೋಗ್ಬೇಡ್ರಿ. ಅಗ್ರಿ ಕನಸಿನೊಳಗಿನ ಸಮಸ್ಯೆಗೆ ಕನಸಿನಿಂದಲೇ ಪರಿಹಾರ. ಹಾಗೆ ಸಂಸಾರ ದುಃಖ ಮಿಥ್ಯ. ಅದಕ್ಕೆ ಆ ಮಿಥ್ಯವಾದ ಗುರು ಮತ್ತು ಮಿಥ್ಯವಾದ ಶಾಸ್ತ್ರ, ಮಿಥ್ಯವಾದ ಉಪದೇಶದಿಂದಲೇ ಆ ಮಿಥ್ಯವಾದ ದುಃಖ ಪರಿಹಾರ ಆಗ್ತದೆ ಅನ್ನೋದು ನಿನ್ನೆ ದಿವಸನೂ ಹೇಳಿನಿ, ಇವತ್ತೂ ಹೇಳ್ತಾ ಇದ್ದೀನಿ. ಗುರು ಮತ್ತು ಶಾಸ್ತ್ರ ಇಲ್ಲೇನದ ಮಿಥ್ಯ ಆಗ್ಯದ. ಎದರ ಸಲುವಾಗಿ? ಮಿಥ್ಯವಾದ ದುಃಖ ನಿವೃತ್ತಿಗಾಗಿ. ಸತ್ಯವಾದ ಬ್ರಹ್ಮ ಒಂದೇ ಒಂದು ಅನ್ನೋಂಥದ್ದು ಬಹಳ ಒಂದು, ಎಲ್ಲಿ ಇಡೀ ವಿಶ್ವದಾಗ ಯಾರು ಹೇಳಲಾರದಂತ ಪರಮ ಸತ್ಯ ಅತ್ಯಂತ ಧೈರ್ಯವಾಗಿ ಹೇಳಿದಂಥವ್ರು ಒಬ್ಬರೇ ಒಬ್ಬರು ನಿಶ್ಚಲದಾಸರು. ಅದಕ್ಕೆ ಅಂತ ನಿಶ್ಚಲದಾಸರು ಗುರುವಿಗೆ ಮಿಥ್ಯ, ಶಾಸ್ತ್ರಕ್ಕೆ ಮಿಥ್ಯ ಅನ್ನಂತ ಗಂಡಸ ಮಕ್ಕಳು ಇಲ್ಲಿ ತನಕ ಎಲ್ಲಿ ಇಲ್ಲ. ಇಡೀ ಭೂಮಂಡಲದ ಎಲ್ಲಿ 84 ಲಕ್ಷ ಜೀವರಾಶಿಗಳು ಇಲ್ಲ, ಯಾವ ದೇವಾದಿ ದೇವತೆಗಳು ಇಲ್ಲ. ಎಲ್ಲ 3 ಲೋಕದ ಗಂಡ 3 ಲೋಕದ ಮಿಂಡ ನಮ್ಮ ನಿಶ್ಚಲ ದಾಸ ಅನ್ನೋಂಥದ್ದು ನಮಗ ಅಂಥದೊಂದು ವಿಶ್ವಾಸ ಇದ್ದದಕ್ಕೆ ನಾನು ಈ ಗ್ರಂಥವನ್ನ ಆಯ್ಕೆ ಮಾಡಿಕೊಂಡು ಪ್ರವಚನ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪರಮಾನಂದ ಪ್ರಾಪ್ತಿಯಾಗಲಿ, ಸರ್ವ ದುಃಖ ನಿವೃತ್ತಿ ಆಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಓಂ ಸದ್ಗುರು ಶ್ರೀ ಸಿದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರ ಸಾಗರದಲ್ಲಿ 5ನೇ ಒಂದು ತರಂಗದಲ್ಲಿ ಬರುವ ಒಂದು ನಿಮಿಷ ಪ್ರೇಯರ್ ಚಾಲು ಮಾಡೋದಕ್ಕಿಂತ ಮೊದಲು ರಾತ್ರಿ ರೇಖಿ ಪಾಠ ಅಂತ ಏನದಲ್ರಿ, ಅವ್ರೇನೋ ಲಿಮಿಟೆಡ್ ಒಂದು 30-40 ಮಂದಿಗೆ ಅಷ್ಟೇ ಜಾಯಿನ್ ಮಾಡ್ಕೋತಾರ ಲಿಂಕ್ ಬಂತಂದ್ಮೇಲೆ. ಆಮೇಲೆ ಉಳಿದವ್ರಿಗೆ ಯಾರಿಗೆ ಮಾಡ್ಕೊಳ್ಳಿಲ್ಲ. ನಿನ್ನೆ ಯಾರ್ಯಾರು ಜಾಯಿನ್ ಆಗಿದ್ರೇನು? ನೀವು ಆಗಿದ್ರಲ್ಲ. ಕೆಲವೊಬ್ರಿಗೆ ಚಾನ್ಸ್ ಸಿಗ್ತದ, ಕೆಲವೊಬ್ರಿಗೆ ಸಿಗಂಗಿಲ್ಲ. ಉಳಿದವರೆಲ್ಲ ಬಾಯಿ ತೆರ್ಕೊಂಡು ಹಂಗೆ ಕುಂತಿರ್ತಾರ, ಯಾರಿಗೆ ಕರ್ಕೊಂಡಿಲ್ಲ ಅವ್ರು. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಜಾಯಿನ್ ಆದವ್ರು ನಾವು ಎಲ್ಲರೂ ಎಷ್ಟು ಮಂದಿ ತೆಕ್ಕೊಂಡು ಕೂತಿದ್ದೇವೆ ನಮಗೆ ತಗೊಳ್ಳೇ ಇಲ್ಲ. ಅದ್ರಾಗ ಫಸ್ಟ್ ಯಾರು 8:45 ಜಾಯಿನ್ ಆತರ. ಆಮೇಲೆ ಏನಾಗ್ತದ, ರೆಕಾರ್ಡಿಂಗ್ ಹಾಕ್ತಾರ ಅವ್ರು. ಅವ್ರು ಏನ್ ಪಾಠ ಮಾಡ್ಯಾರ ಅದ್ರ ರೆಕಾರ್ಡಿಂಗ್ ಹಾಕ್ತಾರೆ. ಈಗ 4 ದಿವಸ ಯಾರ್ಯಾರಿಗೆ ಜಾಯಿನ್ ಆಗ್ಲಿಕ್ಕಾಗಿಲ್ಲ ಅವರೆಲ್ಲರೂ ರೆಕಾರ್ಡಿಂಗ್ ಕೇಳ್ಬೇಕು. 9 ರಿಂದ 8:45 ಪ್ರಯತ್ನ ಮಾಡ್ರಿ ಜಾಯಿನ್ ಆಗ್ಲಕ್ಕ. ಅವ್ರೇನೋ ಲಿಮಿಟೆಡ್ ಮಂದಿಗೆ ಅಷ್ಟೇ ಕರ್ಕೊಂಡು ಪಾಠ ಹೇಳಿ ಆಮೇಲೆ ಏನ್ ಮಾಡ್ತಾರೆ, ರೆಕಾರ್ಡಿಂಗ್ ಹಾಕ್ತಾರೆ. ಆಮೇಲೆ ರೆಕಾರ್ಡಿಂಗ್ ಕೇಳ್ರಿ. ಸಂಜೆ ಸತ್ಸಂಗದ ಸಮಯದಲ್ಲಿ ನಿನ್ನೆ ಕೇಳಿರ ರೆಕಾರ್ಡಿಂಗ್ ಬಂದದ್ದು? ಕೇಳಿರ ನಿನ್ನೆ ರೆಕಾರ್ಡಿಂಗ್ ಬಂದದ್ದು? ಅದೇ ಗ್ರೂಪ್ನಾಗೆ ಕಳಿಸ್ತಾರ ಅವರು. ಮತ್ ನಾನು ಹಾಕಿನಿ ನಿಮ್ಮ ಇದಕ್ಕೆ ಮಾನಸ ಪುತ್ರ ಇದ್ರಾಗ ಹಾಕಿನಿ ರೇಖಿದ್ದು. ಅದ್ರ ರೆಕಾರ್ಡಿಂಗ್ ಕೇಳ್ರಿ. ಸಂಜೆ ಪಾಠ ಅವ್ರು ಜಾಯಿನ್ ಆಗಿಲ್ಲ ಅಂತ ಹೇಳಕ್ಕೆ ಕುಲ್ಲ ಬಿಡಬೇಡ್ರಿ. ಜಾಯಿನ್ ಆದ್ರ ಆಲಿಲ್ಲ ಅಂದ್ರೆ ಅದ್ರ ರೆಕಾರ್ಡಿಂಗ್ ಕೇಳ್ರಿ. 4 ದಿವಸ ರೆಕಾರ್ಡಿಂಗ್ ಕೇಳ್ರಿ. ಇವು ನಿನ್ನೆ 1 ದಿವಸ ಆಯ್ತು, ಇನ್ನ 3 ದಿವಸ ಆದ್ಮೇಲೆ 5ನೇ ದಿವಸ ಅದೇನೋ ದೀಕ್ಷಾ ಅಂತ ಇರ್ತದಂತ, ಅದು ರೆಕಾರ್ಡಿಂಗ್ ಸಿಗಂಗಿಲ್ಲ. ಜಾಯಿನ್ ಆದ್ರ ಭಾಗ್ಯ, ಇಲ್ಲ ಅಂತಂದ್ರ ಅಷ್ಟೇ ಬಿಟ್ಟು ಬಿಡೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಒಳ್ಳೆ ವಿಷಯಗಳು ಹೇಳಕತ್ತಾರ, ಕೇಳ್ರಿ. 8:45 ಜಾಯಿನ್ ಆದ್ರೆ ಸರಿ, ಜಾಯಿನ್ ಆಗಲಿಲ್ಲ ಅಂತಂದ್ರೆ ರೆಕಾರ್ಡಿಂಗ್ ಕೇಳ್ರಿ. 9ಕ್ಕೆ ಬರ್ತದ, ಅದು 9 ಮೇಲೆ ಬರ್ತದ ಅದು ರೆಕಾರ್ಡಿಂಗ್. ಮತ್ತು ಅದು ಯೂಟ್ಯೂಬ್ ಲಿಂಕ್ನು ಕಳಿಸ್ಕೊಟ್ಟಿನಿ ನಿಮಗ. ಯೂಟ್ಯೂಬ್ನೊಳಗೂ ಅದು ಸಿಗ್ತದ. ಎಲ್ಲ ಹಿಂದಿನೂ ಎಲ್ಲ ಅವ್ರದ್ದು ರೇಖಿಗೆ ಸಂಬಂಧಪಟ್ಟಂತವ್ ಎಲ್ಲ ರೆಕಾರ್ಡಿಂಗ್ಸ್ ನಿಮಗೆ ಸಿಗ್ತದೆ ಯೂಟ್ಯೂಬ್ನೊಳಗೆ. ನಮ್ಮ ಹೆಂಗ್ ಪ್ರವಚನ ಚೆಕ್ ಓದ್ತೀರಿ ಅದೇ ರೀತಿ ಅದು ಯೂಟ್ಯೂಬ್ದ ಲಿಂಕ್ ನಿಮಗೆ ಕಳಿಸಿನಿ ನೋಡ್ರಿ, ಮಾನಸ ಪುತ್ರದೊಳಗೆ. ಅದರಲ್ಲಿಂತ ನೀವು ಎಷ್ಟರೇ ರೇಖಿಗೆ ಸಂಬಂಧಪಟ್ಟಂತ ವಿಚಾರ. ರೇಖಿ ಅಂದ್ರೆ ಏನಂದ್ರ ಶಕ್ತಿ, ಶಿವ ಶಕ್ತಿ ಅಂತ ಏನಂತೀರಲ್ಲ, ಶಕ್ತಿ ತತ್ವ, ಅದು ಎನರ್ಜಿ.
ನಿಮ್ಮೊಳಗಿರುವಂತ ಎನರ್ಜಿಗೆ ಏನು ಯಾವ ರೀತಿ ಸದುಪಯೋಗ ಮಾಡ್ಕೋಬೇಕು, ಅದು ಹೆಂಗದ ಅನ್ನೋದ್ರ ಬಗ್ಗೆ ಶಕ್ತಿಯ ಸ್ವರೂಪವನ್ನು ಹೇಳದೆ ರೇಖಿ. ನಿನ್ನೆ ಹೇಳಿದ್ರ ಪ್ರಕಾರ ಸ್ವಲ್ಪ ರೆಕಾರ್ಡಿಂಗ್ ಕೇಳ್ಕೊರಿ, ಒಳ್ಳೇದಲ್ಲ. ಶಿವನ್ ಬಗ್ಗೆ ಹೇಳಿದ್ರೆ ಏನಾಯ್ತು, ಶಕ್ತಿ ಬಗ್ಗೆ ಹೇಳಿದ್ರೆ ಏನಾಯ್ತು ತಿಳ್ಕೊಬೇಕಲ್ಲ, ಗೊತ್ತಿಲ್ಲದ್ದು. ಒಳ್ಳೇದಲ್ಲ. ಮುಂದೆ ಪ್ರಾರ್ಥನೆ ಹೇಳ್ರಿ. ಮಿಥ್ಯಾ ದುಃಖದ ನಾಶ ಮಿಥ್ಯಾವಾದ ಉಚ್ಚಾರಿಸಿದಲ್ಲ ಆಗ್ತೈತೆ ಅಂತ ಹೇಳಿ ಒಂದು ದೃಷ್ಟಾಂತವನ್ನ ಕಥೆಯನ್ನು ಹೇಳಿ ನಂತರ ಅತಿ ಸುಂದರವಾಗಿ ವಿವರವಾಗಿ ತಿಳಿಸಿಕೊಟ್ಟ ಸದ್ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಿಣಿ ಗೌರಮ್ಮ ಅವರಿಂದ ಮಂಗಳಾಚರಣೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿ ಶಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವ ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಸ್ಥಿತವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮ ದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಳಿಗೆ, ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.